ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಕೃತಿ ಮಂಚಾಲೆಯವರು ಆಯುರ್ವೇದ ತಜ್ಞರು, ಸಾಧಕರು, ಶಿವಮೊಗ್ಗದಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದಂಥ ಆಯುರ್ವೇದ ವೈದ್ಯರು ಅವರು ನಮ್ಮೊಂದಿಗಿದ್ದಾರೆ. ಇವತ್ತು ಯೋಗ ಮತ್ತು ಆರೋಗ್ಯದ ಬಗ್ಗೆ ನಮ್ಮನಿಗೆ ಸಾಕಷ್ಟು ನೇರ ಮಾತುಕತೆಯಲ್ಲಿ ಇದ್ದಾರೆ. ಅವರಿಗೆ ಉತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ನಾವು ಕೋರ್ತಿದ್ದೇವೆ ಮೇಡಮ್. ಈಗ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಯಾಕಂದರೆ ಇಡೀ ಒಂದು ಪ್ರಪಂಚಾದ್ಯಂತ ಸಾಕಷ್ಟು 173 ದೇಶಗಳು ಯೋಗವನ್ನು ಒಪ್ಪಿಗೆಂತ ಇದ್ದಾವೆ. ಅದ್ರ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿದೆ. ಮತ್ತು ಔಷಧಿಗೆ ಪರ್ಯಾಯವಾಗಿ ಯೋಗ ನಮ್ಮನ್ನು ಸದೃಢನಾಗಿ ಮಾಡುತ್ತೆ, ಮಾನಸಿಕವಾಗಿ ಸದೃಢನಾಗಿ ಮಾಡುತ್ತೆ, ನಮ್ಮನ್ನು ಕಾಪಾಡುತ್ತೆ ಅನ್ನೋದು ಮತ್ತು ಯಾವುದೇ ಥರದ ಸೈಡ್ ಎಫೆಕ್ಟ್ ಇರೋದಿಲ್ಲ. ಎಲ್ಲ ವಯಸ್ಸಿನವರು ಈ ಒಂದು ಯೋಗವನ್ನು ಕಲಿಬೋದು, ಮಾಡ್ಬೋದು ಅಂತ ಈಗಾಗಲೇ ಸಿದ್ಧಿಯಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಯೋಗ ಮತ್ತು ಆರೋಗ್ಯ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಾ, ಬಂದಿದ್ದೀರಾ. ನಿಮಗೆ ಮತ್ತೊಮ್ಮೆ ನಮ್ಮ ಸ್ವಾಗತವನ್ನು ಕೋರ್ತಾ, ಒಂದು ಯೋಗ ಅಂದರೆ ಏನು ಅನ್ನೋದು ನಮಗೆ ಸಾರ್ವಜನಿಕರಿಗೆ, ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು. ಯೋಗ ಅಂದರೆ ಏನು? ಹೌದು, ನೀವು ಹೇಳಿದ ಹಾಗೆ ಯೋಗ ಅನ್ನೋದು ಈಗ 173 ದೇಶಗಳು ಇದನ್ನ ಒಪ್ಕೊಂಡಿದೆ. ಇದನ್ನ ಒಂದು ಹಬ್ಬವಾಗಿ ಆಚರಣೆ ಮಾಡ್ತಾ ಇದೆ. ಕೇವಲ ಈಗ ಯೋಗ ಅಥವಾ ಯೋಗವನ್ನ ಮಾಡೋದು ಅನ್ನೋದಕ್ಕಿಂತ ಇದೊಂದು ಹಬ್ಬವಾಗಿ ಆಚರಣೆಗೊಳ್ತಾ ಇದೆ ಅನ್ನೋದು ಬಹಳ ಸಂತೋಷದಾಯಕವಾದಂತಹ ವಿಚಾರ. ಅದರಲ್ಲೂ ಇಡೀ ಪ್ರಪಂಚದ ಎಲ್ಲ ಸಾಕಷ್ಟು ಜನರು ಯೋಗಕ್ಕಾಗಿರ್ಬೋದು ಅಥವಾ ಆಯುರ್ವೇದಕ್ಕಾಗಿರ್ಬೋದು ಇದಕ್ಕೆ ಭಾರತದತ್ತ ಮುಖ ಮಾಡಿ ನಿಂತಿದೆ ಅಥವಾ ಭಾರತದತ್ತ ನೋಡ್ತಾ ಇದೆ ಅನ್ನುವಂತಹದ್ದು ಇನ್ನೂ ಹೆಮ್ಮೆ ಕೊಡುವಂತಹ ವಿಷಯ. ಯೋಗ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಸಾಧಾರಣವಾಗಿ ಯೋಗ ಅಂದ ತಕ್ಷಣ ಎಲ್ಲರೂ ಯೋಗಾಸನ ಅಥವಾ ಆಸನಗಳನ್ನ ಮಾಡೋದು, ದೇಹವನ್ನ ದೃಢೀಕರಿಸಿಕೊಳ್ಳೋದು ಅನ್ನೋಂತಹ ಒಂದು ಕಾನ್ಸೆಪ್ಟ್ ಇದೆ. ಆದ್ರೆ ಯೋಗ ಅಂತಂದ್ರೆ ಕೇವಲ ಆಸನಗಳು ಮಾತ್ರ ಅಲ್ಲ, ಒಂದಷ್ಟು ಎಕ್ಸರ್ಸೈಸ್ ಅನ್ನ ಅಥವಾ ದೇಹ ಸಿದ್ಧಿಗಳನ್ನ ಮಾಡ್ತೀವಿ, ಅದು ಮಾತ್ರ ಯೋಗ ಅನ್ನುವಂತಹದ್ದಲ್ಲ. ಯೋಗ ಅನ್ನುವಂತಹದ್ದು ಸಂಪೂರ್ಣವಾದಂತಹ ದೇಹಕ್ಕೆ, ಮನಸ್ಸಿಗೆ, ಇಂದ್ರಿಯಗಳಿಗೆ, ಆತ್ಮಕ್ಕೆ ಪ್ರತಿಯೊಂದಕ್ಕೂ ಕೂಡ ವ್ಯಾಯಾಮವನ್ನ ಕೊಡುವಂತಹ ಒಂದು ಪ್ರಕ್ರಿಯೆ. ಈಗ ಯೋಗ ಅಂದ್ರೆ ಏನು, ಡೆಫಿನೇಷನ್ ಆಫ್ ಯೋಗವನ್ನ ನಾವು ನೋಡೋದಾದ್ರೆ, ಅಂದ್ರೆ ಯೋಗದ ನಿರುಕ್ತಿಯನ್ನ ನಾವು ನೋಡೋದಾದ್ರೆ, ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಕರೀತಾರೆ. ಅಂದ್ರೆ ಚಿತ್ತದ ವೃತ್ತಿಗಳನ್ನ ಕಳೆಯುವಂತಹದ್ದು ಯೋಗ, ಚಿತ್ತದ ವೃತ್ತಿಯನ್ನ ನಿರೋಧಿಸುವಂತಹದ್ದು ಯೋಗ. ಹಾಗಾದ್ರೆ ಚಿತ್ತ ಅಂದ್ರೆ ಏನು ಅಂತ ನಾವು ಯೋಚನೆ ಮಾಡಿದ್ರೆ, ಸಾಧಾರಣವಾಗಿ ನಾವೆಲ್ಲರೂ ಚಿತ್ತ ಅಂದ ತಕ್ಷಣ ಮನಸ್ಸು ಅಂತ ಅಂದ್ಕೊಳ್ತೀವಿ. ಚಿತ್ತ ಅಂದ್ರೆ ಮನಸ್ಸು ಹೌದು, ಆದ್ರೆ ಸಂಸ್ಕೃತದಲ್ಲಿ ಚಿತ್ತ ಅಂತಂದ್ರೆ ಕೇವಲ ಮನಸ್ಸು ಒಂದೇ ಅಲ್ಲ. ಚಿತ್ತ ಅಂತಂದ್ರೆ ಮನಸ್ಸು, ಬುದ್ಧಿ ಜೊತೆಗೆ ಅಹಂಕಾರ, ಅಹಂ ಅನ್ನುವಂತಹ ಭಾವ, ಸೆಲ್ಫ್ ಅನ್ನುವಂತಹ ಒಂದು ಫೀಲಿಂಗ್ ಅಥವಾ ನಾನು ಅನ್ನುವಂತಹ ಒಂದು ಭಾವ. ಸೊ ಈ ಮನಸ್ಸು ಇರಬಹುದು, ಬುದ್ಧಿ ಇರಬಹುದು, ಅಥವಾ ನಾನು ಅನ್ನುವಂತಹ ಒಂದು ಭಾವಕ್ಕೆ ಇರುವಂತಹ ವೃತ್ತಿಗಳು. ವೃತ್ತಿ ಅಂತ ಅಂದ್ರೆ ಏನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇಂತಹ ಯಾವುದೇ ಅರಿಷಡ್ವರ್ಗಗಳಿರ್ಬೋದು ಅಥವಾ ಯಾವುದೇ ವ್ಯಾಕುಲತೆಗಳು. ಸೊ ಮನಸ್ಸಿಗಿರಬಹುದು, ಬುದ್ಧಿಗಿರಬಹುದು ಅಥವಾ ಅಹಂಕಾರಕ್ಕಿರಬಹುದು, ಜೊತೆಗೆ ದೇಹಕ್ಕಿರಬಹುದು, ಇಂದ್ರಿಯಗಳಿಗಿರಬಹುದು, ವಿವೇಕಕ್ಕಿರಬಹುದು, ಇರುವಂತಹ ವ್ಯಾಕುಲತೆಗಳನ್ನ ದೂರ ಮಾಡುವಂತಹದ್ದು, ನಿರೋಧಿಸುವಂತಹದ್ದು ಯೋಗ ಅನ್ನುವಂತಹ ಒಂದು ಡೆಫಿನೇಷನ್ ಅನ್ನ ನಾವು ನೋಡ್ತೀವಿ. ಯೋಗ ಯೋಗ ಅಂತಾರಲ್ಲ, ಯೋಗ ಯೋಗ ಅಂತಾರೆ. ಯೋಗಕ್ಕೆ ನಮಗೆ ಸಿಕ್ತು, ಹೌದು, ಅದು ಅಷ್ಟೇ. ಅದು ಒಂದು ಡೆಫಿನೇಷನ್ ಇದೆ, ಸಂಯೋಗ ಯೋಗ ಉಚ್ಯತೆ ಅಂತ. ಅಂದ್ರೆ ಸಂಯೋಗ ಆಗುವಂತಹದ್ದು. ಯಾವುದರ ಸಂಯೋಗ? ಮನುಷ್ಯ ಎಲ್ಲದರದ್ದು ಸೇರಿ ಬದುಕುವಂತವನು. ಇಂದ್ರಿಯಗಳು ಕೆಲಸ ಮಾಡಬೇಕು, ದೇಹ ಕೆಲಸ ಮಾಡಬೇಕು, ಮನಸ್ಸು ಕೆಲಸ ಮಾಡಬೇಕು, ಆತ್ಮ ಕೆಲಸ ಮಾಡಬೇಕು, ಬುದ್ಧಿ ಕೆಲಸ ಮಾಡಬೇಕು, ವಿವೇಕ ಜಾಗೃತವಾಗಿರಬೇಕು. ಇದೆಲ್ಲದೂ ಇದ್ದಾಗ ಮನುಷ್ಯ ಅನ್ನುವಂತಹ ಸಮಗ್ರವಾದಂತಹ ವ್ಯಕ್ತಿತ್ವ ಜಾಗೃತವಾಗುವಂತಹದ್ದು. ಸೊ ಈ ಯೋಗದಲ್ಲಿ ಇದೆಲ್ಲದಕ್ಕೂ ಚಿಕಿತ್ಸೆ ಇದೆ, ಇದೆಲ್ಲದರ ಬಗ್ಗೆ ಹೇಳುವಂತಹದ್ದು. ಜೊತೆಗೆ ಜೀವಾತ್ಮವನ್ನ ಪರಮಾತ್ಮನೊಂದಿಗೆ ಸಂಯೋಗಗೊಳಿಸುವಂತಹದ್ದು, ಸಮಾಧಿ ವ್ಯವಸ್ಥೆ ಅಂತ ನಾವೇನ್ ನೋಡ್ತೀವಿ, ಜೀವಾತ್ಮವನ್ನ ಪರಮಾತ್ಮನೊಂದಿಗೆ ಸಂಯೋಗಗೊಳಿಸುವಂತಹದ್ದು. ಇದಕ್ಕೆ ಸಂಯೋಗ ಯೋಗ ಉಚ್ಯತೆ ಅಂತ ಹೇಳುವಂತಹದ್ದು. ಯೋಗ ಯೋಗ ಅಂತ ನೀವೇನ್ ಹೇಳ್ತೀರಿ ಅಂದ್ರೆ ಕೂಡ್ ಬರುವಂತಹದ್ದು ಅಂತ. ಹೀಗೆ ಎಲ್ಲದೂ ಕೂಡ್ಕೊಂಡು ಸಮಗ್ರ ಸಮಷ್ಟಿಯ ದೃಷ್ಟಿಯಲ್ಲಿ ನೋಡುವಂತಹದ್ದು ಅಂತ ಹೇಳ್ಬೋದು. ಮತ್ತೆ ಈಗಾದ್ರೆ ಈ ಯೋಗ ಒಂದು ಬಹಳ ಪುರಾತನ ಒಂದು ಇದರದ್ದು, ಮತ್ತೆ ಭಾರತದ ಅತ್ಯಂತ ಒಂದು ಶ್ರೇಷ್ಠವಾದ ಪದ್ಧತಿ. ಹೌದು, ಇದು ಸುಮಾರು ಎಷ್ಟು ವರ್ಷ ಪುರಾತನದ್ದು. ಇದನ್ನ ಹಿಂದೆಲ್ಲ ಋಷಿ ಮುನಿಗಳು ಮಾಡ್ತಾ ಇದ್ರು. ಈಗ ಅದರದೊಂದು ಪರಂಪರೆನೇ ಇದೆ. ಹಾಗಾಗಿ ಅದನ್ನೆಲ್ಲ ಇವಾಗ ಏನಾಗಿದೆ, ಈ ಒಂದು ಕೊರೋನಾದ ಹೊಡೆತದಲ್ಲಿ ಎಲ್ಲರೂ ಯೋಗ ಮತ್ತು ಆಯುರ್ವೇದ ಕಡೆ ಮುಖ ಮಾಡಿದ್ದಾರೆ. ಹಾಗಾಗಿ ಇವತ್ತು ಪ್ರಧಾನಮಂತ್ರಿಗಳು ಸಾಕಷ್ಟು ಹೇಳಿದ್ದಾರೆ, ಯೋಗದಿಂದ ನಮ್ಮ ಶ್ವಾಸಕೋಶಗಳು ಬಲಿಷ್ಠ ಆಗ್ತವೆ, ನಾವು ಸದೃಢರಾಗ್ತೇವೆ, ನಮ್ಮ ಮನಸ್ಸು ವ್ಯಾಕುಲತೆ ನಮಗೆ ಕಡಿಮೆ ಆಗುತ್ತೆ, ನಾವು ಸದಾ ಉಲ್ಲಾಸರಾಗ್ತೇವೆ. ಈ ಒಂದು ಯೋಗ ಎಷ್ಟು ವರ್ಷಗಳ ಪುರಾತನದ್ದು? ಇದಕ್ಕೆ ಏನಾರು ಒಂದು ಇತಿಹಾಸ ಇದೆಯಾ ಅಥವಾ ಏನಾರು ದಾಖಲೆಗಳಿದಾವ?
ಇದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ 2015ರಿಂದ ನಾವು ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸ್ತಾ ಇದ್ದೀವಿ. ಹಾಗಾದ್ರೆ ಯೋಗ ಅನ್ನುವಂತಹದ್ದು 2015ರಿಂದ ಬಂದಿರುವಂತಹದ್ದ? ಖಂಡಿತವಾಗಿಯೂ ಅಲ್ಲ. ನಾವು ಇದರ ಇತಿಹಾಸವನ್ನ ನೋಡ್ತಾ ಹೋದ್ರೆ ಪತಂಜಲಿ ಮುನಿಗಳು ಯೋಗ ಪ್ರಚಾರಕರು ಅನ್ನುವಂತಹದ್ದು ನಮ್ಗೆಲ್ಲರಿಗೂ ಗೊತ್ತಿದೆ. ಪತಂಜಲಿ ಮುನಿಯ ಕಾಲ ಯಾವುದು ಅಂತ ನೋಡಿದ್ರೆ ಕ್ರಿಸ್ತ ಪೂರ್ವ 2ನೇ ಶತಮಾನ. ಅಂತಂದ್ರೆ ಈಗ ನಾವೇನ್ 2000 ಇಸ್ವಿನಲ್ಲಿ ಇದೀವಿ, ಇದ್ರ ಹಿಂದೆ ಈ 2000 ಬಿಟ್ಟು ಇನ್ನೂ ಹಿಂದೆ 2000 ವರ್ಷದ ಹಿಂದೆ ಇದ್ದಂತಹವರು ಪತಂಜಲಿ ಮುನಿಗಳು. ಅಂದ್ರೆ ಸುಮಾರು 4ರಿಂದ 5,000 ವರ್ಷ ಇತಿಹಾಸ ಇರುವಂತಹದ್ದು ಯೋಗ. ಜೊತೆಗೆ ಪತಂಜಲಿ ಮಹರ್ಷಿಗಳು ಏನು ಅಂತಂದ್ರೆ ಅವರು ಯೋಗ ಪ್ರಚಾರಕರು ಅಂತಂದ್ರೆ ಅದಕ್ಕಿಂತ ಮುಂಚೆ ಕೂಡ ಯೋಗ ಅನ್ನುವಂಥದ್ದು ಅವರು ಒಂದು ಪ್ರಚಾರವನ್ನ ಕೊಟ್ರು, ಯೋಗಕ್ಕೆ ಒಂದು ಸೈದ್ಧಾಂತಿಕವಾದಂತಹ ನೆಲೆಗಟ್ಟನ್ನ ಕೊಟ್ರು, ಒಂದು ಚೌಕಟ್ಟನ್ನ ಕೊಟ್ರು, ಇದನ್ನ ಒಳ್ಳೆಯ ರೀತಿಯಲ್ಲಿ ಪ್ರಚಾರವನ್ನ ಕೊಟ್ಟಂತಹದ್ದು. ಆದ್ರೆ ಇದರ ಪ್ರವರ್ತಕ ಅನ್ನುವಂಥದ್ದು, ಅದರ ಪ್ರವರ್ತನೆ ಅನ್ನುವಂಥದ್ದು ಅವ್ರಿಗಿಂತ ಅಂದ್ರೆ ಪ್ರಾಕ್ಟೀಸ್, ಮನೆಯಲ್ಲಿ ಪ್ರಾಕ್ಟೀಸ್ ಅನ್ನುವಂಥದ್ದು ಅದಕ್ಕಿಂತ ಮುಂಚೆಯಿಂದ ಇದ್ದಿದ್ದು ಅಂತ ಗೊತ್ತಾಗುತ್ತೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಇಂಪಾರ್ಟೆನ್ಸ್, ಇದಕ್ಕೆ ಎಷ್ಟು ಹಿಂದಿನ ಕಾಲದಿಂದ 4,000 ವರ್ಷಗಳಿಂದ ಇದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಲಾಗಿತ್ತು, ಇದನ್ನ ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ವಿ ಅನ್ನುವಂತಹದ್ದು ಗೊತ್ತಾಗುತ್ತೆ. ಇದು ತುಂಬಾ ಹೆಮ್ಮೆಯ ವಿಚಾರ. ಇತ್ತೀಚೆಗೆ ನಾವು ನೋಡ್ತೀವಿ ಎಲ್ಲ ಕಡೆ ಎಕ್ಸಸೈಸು ಅಥವಾ ಈ ಕಾರ್ಡಿಯೋ ಎಕ್ಸಸೈಸ್ ಅಂತೆ ಅಥವಾ ಸಾಕಷ್ಟು ಎಕ್ಸಸೈಸ್ ಇತ್ತೀಚೆಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾರೆ. ಈಗ ಹಾಸ್ಪಿಟಲ್ಗಳಲ್ಲಿ ನೋಡ್ತಾ ಇದೀವಿ ನಾವು, ಯಾವುದೇ ಒಂದು ಕಾಯಿಲೆ ಹೋದ ತಕ್ಷಣ ಅವ್ರು ನೋಡಿ ಈ ತರದೊಂದು 3 days ನಿಮಗೆ ಯೋಗ ಹೇಳ್ಕೊಡ್ತಾರೆ. ಈಗ ಸಂಬಂಧಪಟ್ಟದ್ದು ಇವನ್ ಮಣಿಪಾಲ್ ಇರ್ಬೋದು, ಬೆಂಗಳೂರು ಇರ್ಬೋದು, ಇಲ್ಲಿ ಶಿವಮೊಗ್ಗದಲ್ಲಿ ಸಾಕಷ್ಟು ಹಾಸ್ಪಿಟಲ್ ಹೇಳ್ತಾರೆ ಯೋಗ ಮತ್ತು ಆರೋಗ್ಯ ನಮ್ಮ ಮೆಡಿಸಿನ್ ಜೊತೆಗೆ ಇದನ್ನ ನೀವು ಮಾಡಿ ಅನ್ನೋದನ್ನ ಈಗ ವೈದ್ಯರೇ ಒಪ್ಪಿ ಸಜೆಷನ್ ಹೇಳ್ತಿದ್ದಾರೆ. ಹೌದು. ಆದ್ರೆ ಇದು ಅದೇ ಇತ್ತೀಚೆಗೆ ಈ ಕಾರ್ಡಿಯೋ ಅಥವಾ ನೀವೇನೇ ಈಗ ಹೇಳ್ತಿರುವಂತಹ ಎಕ್ಸಸೈಸ್ ಎಲ್ಲ ಇತ್ತೀಚೆಗೆ ಶುರುವಾಗಿರಬಹುದು. ಆದ್ರೆ ಯೋಗದ ಇತಿಹಾಸ ಅಂತ ನಾವು ನೋಡಿದ್ರೆ 4ರಿಂದ 5,000 ವರ್ಷದ ಹಿಂದೆ ಇದ್ದಂತಹ ಪದ್ಧತಿ ಇದು. ಇನ್ನೂ ಒಂದು ಆಶ್ಚರ್ಯಕರ ಸಂಗತಿ ಅಂತಂದ್ರೆ ಕೇವಲ ಯೋಗ ಅನ್ನುವಂತಹದ್ದು ಒಂದು ಯೋಗ ದರ್ಶನ ಅಥವಾ ಯೋಗ ಶಾಸ್ತ್ರ ಆಗಿ ಇದ್ದಿದ್ದಲ್ಲ. ವೇದದಲ್ಲಿ ಇದರ ಉಲ್ಲೇಖ ಇದೆ, ಆಮೇಲೆ ಇದು ಉಪನಿಷತ್ತುಗಳಲ್ಲಿ ಇದರ ಉಲ್ಲೇಖ ಇದೆ. ಇನ್ನೂ ಒಂದು ಎಲ್ಲರಿಗೂ ಹೇಳಿದ್ರೆ ಅಚ್ಚರಿ ಆಗುತ್ತೆ, 21 ಉಪನಿಷತ್ತಿನ ಪುಸ್ತಕಗಳು ಕೇವಲ ಯೋಗಕ್ಕಾಗಿ ರಚಿತ ಆಗಿರುವಂತಹದ್ದು. ಉಪನಿಷತ್ತಿನ ಪುಸ್ತಕಗಳು ಯೋಗಕ್ಕಾಗಿಯೇ ರಚನೆ ಮಾಡಿರುವಂತಹದ್ದು ಖಂಡಿತವಾಗಿಯೂ ಸಿಗ್ತದೆ. ತಾರಕೋಪನಿಷತ್ತು ಉದಾಹರಣೆಗೆ ಎಲ್ಲರಿಗೂ ನಮ್ಗೆ ಸಾಕಷ್ಟು ಬಾಯಲ್ಲೇ ಇರುವಂತಹದ್ದು. ಈ ತಾರಕೋಪನಿಷತ್ತು ಕೂಡ ಯೋಗಕ್ಕಾಗಿಯೇ ರಚನೆ ಆಗಿರುವಂತಹದ್ದು. ಹೀಗೆ ಅದರ ಪ್ರಾಮುಖ್ಯತೆ ಹಿಂದಿಂದ ಎಷ್ಟಿತ್ತು ಅನ್ನುವಂತಹದ್ದು ನಮ್ಗೆ ಈಗ ಗೊತ್ತಾಗುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಅಥವಾ ಯೋಗ ಒಂದು ಆಸನವಾಗಿ ಅಥವಾ ಯೋಗ ಒಂದು ಶಾಸ್ತ್ರವಾಗಿ ಇಡೀ ಪ್ರಪಂಚ ಒಪ್ಕೊಂಡಿರೋದ್ರಲ್ಲಿ ಅಥವಾ ಈ ಕಡೆ ಮುಖ ಮಾಡಿರೋದ್ರಲ್ಲಿ ಹೆಚ್ಚು ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು. ಇನ್ನ ಈ ಯೋಗದ ಕೆಲವಾರು ಮಂತ್ರಗಳನ್ನ ಸುಮ್ಮನೆ ಪಠನ ಮಾಡೋದ್ರಿಂದ ಎಷ್ಟೋ ಕಾಯಿಲೆಗಳು ವಾಸಿ ಆಗ್ತವೆ, ಮತ್ತೆ ನಮಗೆ ಏಕಾಗ್ರತೆ ಜಾಸ್ತಿ ಆಗುತ್ತೆ, ನಮ್ಮ ಮನಸ್ಸು ನಿರ್ಮಲವಾಗುತ್ತೆ ಅಂತ ಸಾಕಷ್ಟು ಹೇಳ್ತಾರೆ. ಅದೇನು ಅಷ್ಟೊಂದು ಪವರ್ಫುಲ್ ಒಂದು ಮಂತ್ರಗಳಲ್ಲಿ ಇದೆ? ಅದು ಹೇಗೆ ಹೇಳ್ಬೋದು ಅಂತಂದ್ರೆ, ಈಗ ಇವತ್ತಿನ ನಮ್ಮ ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಅಂತ. ಸೊ ಅದೇನು ಅಂತಂದ್ರೆ ನಮ್ಮ ಇವತ್ತಿನ ಮೆಡಿಸಿನ್ ಅಥವಾ ಮಾಡರ್ನ್ ಮೆಡಿಕಲ್ ಆಸ್ಪೆಕ್ಟ್ಸ್ ಎಷ್ಟು ಮುಂದುವರೆದಿದೆ ಅಂತಂದ್ರೆ ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಒಂದು ವ್ಯಕ್ತಿಯ ಒಂದು ಆರ್ಗನ್ ಅನ್ನ ತೆಗೆದಿಟ್ಟು ಬೇರೆ ಆರ್ಗನ್ ಅನ್ನ ಹಾಕುವಷ್ಟು ನಾವು ಮುಂದುವರೆದಿದೀವಿ, ಅಷ್ಟು ಅಡ್ವಾನ್ಸ್ ಆಗಿದೀವಿ. ಕಿಡ್ನಿ ಫೇಲ್ ಆಗಿದ್ಯಾ, ಸುಲಭವಾಗಿ ಕಿಡ್ನಿಯನ್ನ ತೆಗೆದು ಒಂದು CD ಚೇಂಜ್ ಮಾಡ್ದಂಗೆ ನಾವು ಕಿಡ್ನಿಯನ್ನು ತೆಗೆದು ಇನ್ನೊಂದು ಕಿಡ್ನಿಯನ್ನು ಹಾಕ್ತಿವಿ. ಎಲ್ಲದಕ್ಕೂ ಚಿಕಿತ್ಸೆ ಇದೆ, ಲಿವರ್ ಚಿಕಿತ್ಸೆ ಇದೆ, ಹಾರ್ಟಿಗೆ ಚಿಕಿತ್ಸೆ ಇದೆ, ಈ ರೀತಿ ಎಲ್ಲದಕ್ಕೂ ಚಿಕಿತ್ಸೆ ಇದೆ. ಆದ್ರೆ ಮನಸ್ಸಿಗೆ ಚಿಕಿತ್ಸೆ ಅನ್ನುವಂಥದ್ದು ಎಲ್ಲಿದೆ? ಮೆದುಳಿಗೆ ಚಿಕಿತ್ಸೆ ಇದೆ, ಬ್ರೈನಿಗೆ ಚಿಕಿತ್ಸೆ ಇದೆ, ಆದ್ರೆ ಮನಸ್ಸಿಗೆ ಮೈಂಡಿಗೆ ಚಿಕಿತ್ಸೆ ಅನ್ನುವಂತಹದ್ದಿಲ್ಲ. ಮೈಂಡಿನ ಚಿಕಿತ್ಸೆ ಏನು? ಹಾಗಾದ್ರೆ ನಾವು ಇಷ್ಟು ಅಡ್ವಾನ್ಸ್ಮೆಂಟ್ ಆಗಿರೋದು ಕೇವಲ ನಮ್ಮ ದೇಹದ ವಿಷಯದಲ್ಲಿ ಹೊರತು, ಈಗ ಮನಸ್ಸಿಗೆ ಏನೋ ಸಮಸ್ಯೆ ಬಂತು, ಮನಸ್ಸನ್ನು ತೆಗೆದು ರಿಪೇರಿ ಮಾಡಿ ಹಾಕುವಂತಹ ಇದು ವ್ಯವಸ್ಥೆ ನಮ್ಮಲ್ಲಿಲ್ಲ. ಅಥವಾ ಮನಸ್ಸಿಗೆ ಬೇರೆ ಯಾವ ರೀತಿಯಾದಂತಹ ಚಿಕಿತ್ಸೆ ಕೊಡುವಂತಹ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅಥವಾ ಇನ್ನೇನೋ ಆಗಿರ್ಬೋದು ಬ್ರೈನಿಗಿದೆಯೇ ಹೊರತು ಮೈಂಡಿಗಿಲ್ಲ. ಹಾಗಾಗಿ ಮನಸ್ಸಿಗೆ ಏನ್ ಮಾಡ್ಬೇಕು? ನಾವು ಸದ್ಭಾವನೆಗಳನ್ನ ಕೊಡ್ಬೇಕು, ಸಚ್ಚಿಂತನೆಗಳನ್ನ ಕೊಡಬೇಕು, ಈ ರೀತಿಯಾದಂತಹ ಅಥವಾ ಪಾಸಿಟಿವಿಟಿ, ಇವಾಗ ಏನ್ ನಾವು ಪಾಸಿಟಿವ್ ಪರ್ಸನಾಲಿಟಿ ಅಂತ ಹೇಳ್ತೀವಿ ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಸೈಕೋಥೆರಪಿ ಅಂತ ಹೇಳ್ತೀವಿ. ಇದರಿಂದನೇ ಇದೆಲ್ಲದು ಮನಸ್ಸು ಅನ್ನುವಂಥದ್ದು ಡೆವಲಪ್ ಆಗಬೇಕೇ ವಿನಃ ಬೇರೆ ಇನ್ಯಾವುದೇ ರೀತಿಯಾದಂತಹ ಆಸ್ಪೆಕ್ಟ್ಸ್ ಇಲ್ಲ ಇದಕ್ಕೆ. ಮನುಷ್ಯ ಯಾವಾಗಲೂ ತನ್ನ ಮನಸ್ಸಿನಲ್ಲಿ ಬದುಕ್ತಾನೆ. ದೇಹ ಅನ್ನುವಂಥದ್ದು ಅದರ ಒಂದು ಮಾಧ್ಯಮ ಅಷ್ಟೇ. ನಮ್ಮ ಮನಸ್ಸು ಹೇಗೆ ಹೇಳುತ್ತೆ ಹಾಗೆ ನಾವು ವ್ಯಕ್ತಪಡ್ತೀವಿ ಅಥವಾ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಮನ ಏವ ಮನುಷ್ಯಾಣಂ ಅಂತ ಹಾಗೇನೆ ಭಗವದ್ಗೀತೆಯಲ್ಲಿ ಮುಂಚೆ ಹೇಳಿರುವಂತಹದ್ದು. ಇಷ್ಟೆಲ್ಲ ಇರುವಂತಹದ್ದು ಮನಸ್ಸಿನಲ್ಲೇ ಬದುಕುವಂತಹ ಮನುಷ್ಯನ ಮನಸ್ಸಿಗೆ ಒಂದು ಹಾಗಾದ್ರೆ ಚಿಕಿತ್ಸೆ ಅನ್ನುವಂತಹದ್ದು ಬೇಡವಾ?
ಬೇಕು. ಇದಕ್ಕೆ ಏನು ಚಿಕಿತ್ಸೆ ಅಂತ ನೋಡಿದಾಗ ನಮ್ಮ ಆಯುರ್ವೇದದಲ್ಲೂ ಇರ್ಬೋದು, ನಾವು ನಮ್ಮ ಆಯುರ್ವೇದ ಕಾರ್ಯಕ್ರಮದಲ್ಲಿ ಮಾತಾಡ್ತಿರೋದ್ರಿಂದ ಸತ್ವಾವಜಯ ಚಿಕಿತ್ಸೆ ಅಥವಾ ಮಾನಸ ರೋಗ ಅನ್ನುವಂತಹದ್ದೇ ಒಂದು ಬ್ರಾಂಚ್ ಅಲ್ಲಿ ಸತ್ವಾವಜಯ ಸತ್ವ ಅಂದ್ರೆ ಮನಸ್ಸು ಅಂತ, ಮನಸ್ಸಿಗೆ ಚಿಕಿತ್ಸೆ ಕೊಡುವಂತಹದ್ದು. ಅದೇ ರೀತಿ ಜೊತೆಗೆ ಯೋಗದಲ್ಲಿ ಕೂಡ ಹೀಗೆ ಮನಸ್ಸಿಗೆ ಚಿಕಿತ್ಸೆ ಕೊಡುವಂತಹದ್ದು. ನೀವು ಹೇಳಿದಾಗ ಈ ಮಂತ್ರ ಪಠಣ ಅವೆಲ್ಲದರಿಂದ ಏನಾಗುತ್ತೆ ಅಂತಂದ್ರೆ ಏಕಾಗ್ರತೆ ಜಾಸ್ತಿ ಆಗುವಂತಹದ್ದಿರ್ಬೋದು, ಅಥವಾ ಪಾಸಿಟಿವಿಟಿ ಜಾಸ್ತಿ ಆಗುವಂತಹದ್ದಿರ್ಬೋದು, ಅಥವಾ ನೆಗೆಟಿವ್ ಥಾಟ್ಸ್ ದೂರ ಹೋಗುವಂತಹದ್ದು. ಯಾವ ವಿಷಯಕ್ಕೆ ಬೇಕೋ ಆ ವಿಷಯಕ್ಕೆ ಒಂದಕ್ಕೆ ನಮ್ಮ ಸಂಪೂರ್ಣ ಶಕ್ತಿಯನ್ನ ಅಥವಾ ನಿಗ್ರಹತೆಯನ್ನ ಕೊಡುವಂತಹದ್ದಿರಬಹುದು. ಇಂತಹ ಶಕ್ತಿಯನ್ನ ಈ ಮಂತ್ರಗಳು ಬೆಳೆಸುತ್ತವೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಇಂದಿನ ಒಂದು ಆಧುನೀಕರಣದಲ್ಲಿ ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ. ಈಗ ಶಿವಮೊಗ್ಗದಲ್ಲಿ ಸಾಕಷ್ಟು ಯೋಗ ಕೇಂದ್ರಗಳಿದ್ದಾವೆ. ಇದಕ್ಕೋಸ್ಕರನೇ ಸಾಕಷ್ಟು ಉಚಿತವಾಗಿ ಸಾಕಷ್ಟು ಯೋಗ ಕೇಂದ್ರಗಳಲ್ಲಿ ಯೋಗಾಸನ ಕಲಿಸೋದಿರ್ಬೋದು, ಧ್ಯಾನ ಮತ್ತು ಮೆಡಿಟೇಷನ್ನು ಈ ಥರ ಎಲ್ಲ ಆಗಿದೆ. ಆದರೆ ಇದೆಲ್ಲದರಿಂದ ಅವರು ನಾನು ಯೋಗಪಟು, ನಾನೊಬ್ಬ ಯೋಗಾಸನ ಮಾಡ್ತಾ ಇದ್ದೀನಿ ಅಂದರೆ ಅವ್ರಿಗೆ ಏನೋ ಒಂದು ಆತ್ಮಸ್ಥೈರ್ಯ. ಇತ್ತೀಚೆಗೆ ಅವರು ಭಾಳ ಹೆಮ್ಮೆಯಿಂದ ಹೇಳ್ಕೊಂತಿದ್ದಾರೆ, ನಾನು ಯೋಗಾಸನ ಮಾಡ್ತೇನಪ್ಪ, ಕಾಯಿಲೆಗಳು ಇದ್ರೂ ಸಹ ಅವರು ಅದನ್ನ ನಿಭಾಯಿಸುವ ಶಕ್ತಿ ಬರುತ್ತೆ. ಹಾಗಾಗಿ ಯೋಗಾಸನ ನಮ್ಮ ಬೆನ್ನಿಗೆ ಒಂದು ವಜ್ರ ಕವಚ, ಅದರಲ್ಲೇ ಹೇಳಿದ ತಪ್ಪೇನಾಗೋದಿಲ್ಲ. ಮತ್ತೆ ಕೆಲವಾರು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ನಾನು ಇಷ್ಟು ದಿವಸ ಕೆಲವರು ಕಾಯಿಲೆ ಮೆಡಿಸಿನ್ ತಗೊಂಡೆ ವಾಸಿ ಆಗಲೇ ಇಲ್ಲ, ಯೋಗಾಸನಕ್ಕೆ ಹೋದ್ಮೇಲೆ ನನಗೆ ಎಷ್ಟೋ ಸಮಾಧಾನ ಆಗಿದೆ, ಎಷ್ಟೋ ಕಾಯಿಲೆ ವಾಸಿ ಆಗಿದ್ದಾವೆ ಅಂತ ಹೇಳ್ತಾರೆ. ಅಂದ್ರೆ ಏನು ಅಂತಂದ್ರೆ ಈ ಯೋಗಾಸನದಲ್ಲಿ ನಮ್ಮನ್ನ ನಾವು ಅರ್ಥಕೊಳ್ಳುವಂತಹ ಪ್ರಕ್ರಿಯೆ ಆಗುತ್ತೆ. ಅಂದ್ರೆ ವಾಟ್ ಐ ಆಮ್, ಹೂ ಐ ಆಮ್ ಅಥವಾ ವಾಟ್ ಐ ಆಮ್ ಫಾರ್, ಇಂತಹದ್ದು ಏನು ಕ್ವೆಶನ್ಸ್ ಇರುತ್ತೆ ನಮಗೆ. ಈಗ ಮನುಷ್ಯನಿಗೆ ಅಂತರ್ಮುಖಿ ಚಿಂತನೆಗಳೊಂದು, ಬಹಿರ್ಮುಖಿ ಚಿಂತನೆಗಳೊಂದು. ನಾವು ಹೊರಗಡೆ ಹೇಗಿರ್ತೀವಿ ಹಾಗೆ ಅಂತರಂಗದಲ್ಲಿ ಇರ್ತೀವಿ, ಅಥವಾ ಇನ್ನೊಂದು ಸ್ವಲ್ಪ ಬೇರೆ ರೀತಿಯಲ್ಲೂ ಇರಬಹುದು. ಹಾಗಾಗಿ ನನ್ನ ಒಳಗೆ ನನ್ನ ಬಗ್ಗೆ ನನಗೆ ಗೊತ್ತಾಗಬೇಕಲ್ಲ. ನಾವು ಬೇರೆ ಮನುಷ್ಯರನ್ನು ಅರಿಯೋದು ಒಂದು ಕಾನ್ಸೆಪ್ಟ್ ಆದರೆ, ನಮ್ಮನ್ನು ನಾವು ಅರಿತುಕೊಳ್ಳುವಂತಹದ್ದು ಇನ್ನೂ ಮುಖ್ಯವಾದಂತಹ ಕ್ರಿಯೆ. ನಾನು ಏನು, ನನಗೇನಾಗಬೇಕು, ನನ್ನ ಜೀವನದ ಗುರಿ ಏನು, ನನ್ನ ಮೌಲ್ಯಗಳೇನು, ನನ್ನ ಆದರ್ಶ ಏನು, ಇಂತಹದ್ನೆಲ್ಲ ತಿಳಿಸಿಕೊಡುವಂತಹ ಕೆಲಸವನ್ನ ಯೋಗ ಮಾಡುತ್ತೆ. ನಮ್ಮೊಳಗೆ ಇರುವಂತಹ ಒಬ್ಬ ವ್ಯಕ್ತಿಯನ್ನ ನಾವು ಜಾಗೃತಗೊಳಿಸುವಂತಹ ಕ್ರಿಯೆ ಯೋಗದಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಹೇಳಿದ ಹಾಗೆ ಇದು ಒಂದು ವಜ್ರ ಕವಚ ಅಂತ ಹೇಳ್ಬೋದು ಒಬ್ಬ ಮನುಷ್ಯನಿಗೆ. ಇನ್ನು ಇವತ್ತು ಬೆಳಿಗ್ಗೆ ಎಲ್ಲ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು, ಯೋಗ ನಾವು ಪ್ರಾಣಾಯಾಮ ಮಾಡ್ತಾ ಇದ್ರೆ, ಕಪಾಲಭಾತಿ ಮಾಡ್ತಾ ಇದ್ರೆ, ಈ ಥರದ್ದೆಲ್ಲ ಮಾಡ್ತಾ ಇದ್ದಾಗ ನಮ್ಮ ಶ್ವಾಸಕೋಶಗಳು ಬಹಳ ಗಟ್ಟಿ ಆಗ್ತವೆ, ಶುದ್ಧಿ ಆಗ್ತದೆ. ಮತ್ತು ಜೊತೆಗೆ ಈ ಕರೋನಾದಂಥ ಒಂದು ಮಾರಕ ಕಾಯಿಲೆಗೆ ಅದನ್ನು ಹೊಡೆದೊಡಿಸ್ತದೆ. ಆ ಶಕ್ತಿ ಬಂದಾಗ ಆ ಕಾಯಿಲೆ ಬಂದಿದ್ದು ಗೊತ್ತಾಗೋದಿಲ್ಲ, ಹೋಗಿದ್ದು ಗೊತ್ತಾಗೋದಿಲ್ಲ ಅಂತ. ಅದು ಉಸಿರಾಟದ ಒಂದು ಕ್ರಿಯೆ ನಿರಂತರವಾಗಿ ನಡೆಯೋದ್ರಿಂದ ಆಗುತ್ತೆ ಅಂತಲ್ಲ, ಅದೇ ಯಾವ ರೀತಿ? ಹೌದು, ಈ ಯೋಗವನ್ನ ನಾವು ಇನ್ನೂ ಸ್ವಲ್ಪ ಡೀಟೈಲ್ ಆಗಿ ನೋಡ್ತಾ ಹೋದ್ರೆ, ಈಗ ನಾವು ಹೇಗೆ ಅನ್ಕೊಂಡ್ವಿ, ಫಸ್ಟ್ ಯೋಗ ಅಂದ್ರೆ ಏನು ಅಂತ ನಾವು ಡೆಫಿನೇಷನ್ ನೋಡುವಾಗ ನೋಡಿದ್ವಿ. ಯೋಗ ಚಿತ್ತ ವೃತ್ತಿಗಳನ್ನ ನಿರೋಧಿಸುತ್ತೆ ಅಂತ. ಅಂದ್ರೆ ಚಿತ್ತ ಅಂತಂದ್ರೆ ಮನಸ್ಸಿರಬಹುದು, ಬುದ್ಧಿ ಇರಬಹುದು, ಅಹಂಕಾರ ಇರಬಹುದು, ಅಥವಾ ದೇಹ ಇರಬಹುದು, ಇಂದ್ರಿಯಗಳಿರಬಹುದು, ಇವೆಲ್ಲದರ ನಿಗ್ರಹವನ್ನ ಮಾಡುತ್ತೆ ಅಂತ ನಾವು ನೋಡಿದ್ವಿ. ಆದ್ರೆ ಹೇಗ್ ಮಾಡುತ್ತೆ, ಅದು ಒಂದು ಮುಖ್ಯವಾದಂತಹ ಪ್ರಶ್ನೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಕಾಲರ್ ಇದ್ದಾರೆ, ಅವ್ರು ತಗೊಂಡು ಮತ್ತೆ ನಮ್ಮ ಮಾತುಕತೆ ಮುಂದುವರ್ಸೋಣ. ಹಲೋ ಹಲೋ ನಮಸ್ತೆ. ಹಲೋ ಸರ್, ನಮಸ್ತೆ ಸರ್. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸರ್, ನಾನು ಶಿವಮೊಗ್ಗದಿಂದ ಗೋಪಾಲದಿಂದ ಮಂಜುನಾಥ್ ಅಂತ. ನಮ್ಮ ತಾಯಿಯವರಿಗೆ ಗೊತ್ತಾಯ್ತು, ಎಡಭಾಗದಲ್ಲಿ ಅಂದ್ರೆ ತೋಳಲ್ಲಿ ತುಂಬಾ ನೋವು ಬರುತ್ತೆ ಅಂತಾರೆ ಸ್ವಲ್ಪ ಕೆಲಸ ಮಾಡಿದಾಗ. ಆಕ್ಚುಲಿ ಅದಕ್ಕೆ ಏನಾದ್ರು ಒಂದು ಸ್ವಲ್ಪ ಏನಾದ್ರು ಎಕ್ಸರ್ಸೈಸ್ ಆ ತರದ್ದು ಏನಾದ್ರು ನಿಮ್ಮ ಕಡೆಯಿಂದ ಹೆಲ್ಪ್ ಆಗುತ್ತೆ ಸರ್? ಏನ್ ನೋವು ಅಂತ ಗೊತ್ತಾಗ್ಲಿಲ್ಲ ಮಂಜುನಾಥ್ ಅವರೇ. ಮಂಡಿ ನೋವು ಅಂತ ಹೇಳ್ತಾ ಇದ್ದೀರಾ? ಮಂಡಿ ನೋವು ಇದೆ. ಅಂದ್ರೆ ಜಾಸ್ತಿ ಅವರಿಗೆ ಪೇಟ್ ಬರ್ತಿರೋದು ಈ ಕೈ ಎಡಭಾಗದಲ್ಲಿ, ಕೈ ತೋಳು ಇರುತ್ತಲ್ಲ ಮೇಡಮ್, ಕೈ ತೋಳು, ಭುಜದ ನೋವು ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? ಆಗ್ಲಿ. ಸೊ ಭುಜದ ನೋವು ಇದೆ ಅಂತಂದ್ರೆ ಅದಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ. ಏನು ಕಾರಣದಿಂದ ಬರ್ತಾ ಇದೆ ಭುಜದ ನೋವು ಅನ್ನೋದನ್ನ ನಾವು ಮೊದಲು ನೋಡ್ಕೋಬೇಕಾಗುತ್ತೆ. ಯಾವ ಕಾರಣದಿಂದ ಬರ್ತಾ ಇದೆ ಅನ್ನುವಂತಹದ್ದು ಮೊದಲು ಗೊತ್ತಾದ ಮೇಲೆ ನಂತರದಲ್ಲಿ ಚಿಕಿತ್ಸೆಯ ಜೊತೆಗೆ ನಾವು ಯೋಗವನ್ನ ಕೂಡ ಅಡಾಪ್ಟ್ ಮಾಡ್ಕೋಬಹುದು. ಅಥವಾ ಯೋಗದಿಂದ ಕೂಡ ನಿಮ್ಗೆ ಫ್ಲೆಕ್ಸಿಬಿಲಿಟಿ, ಈಗ ಅಲ್ಲಿ ಫ್ಲೆಕ್ಸಿಬಿಲಿಟಿ ಅಥವಾ ಮೂವ್ಮೆಂಟ್ ನ ಕೊರತೆ ಇದೆ, ತೊಂದರೆ ಇದೆ ಅಂತಾದ್ರೆ ಫ್ಲೆಕ್ಸಿಬಿಲಿಟಿಯನ್ನ ಹೆಚ್ಚಿಸುವಂತ ಕೆಲಸವನ್ನ ಈ ಯೋಗ ಮಾಡುತ್ತೆ. ಅಥವಾ ನರ ಎಲ್ಲೋ ಸ್ವಲ್ಪ ಕಂಪ್ರೆಸ್ ಆಗಿದೆ ಅಂತ ಅಂದ್ರೆ ನರವನ್ನ ಕೂಡ ಸಡಿಲಿಸುವಿಕೆ ಅಂತಹ ಕೆಲಸವನ್ನ ಕೂಡ ಯೋಗ ಮಾಡುತ್ತೆ. ಆದ್ರೆ ಅದಕ್ಕೆ ನೀವು ಯೋಗ ತಜ್ಞರಿಂದ ನೀವು ಪ್ರಾಕ್ಟೀಸ್ ಅನ್ನ ಪಡೆದುಕೊಂಡು ನಂತರದಲ್ಲಿ ಮಾಡಬೇಕು ಅಂತ ಹೇಳ್ಬೋದು ಮಂಜುನಾಥ್ ಅವರೇ. ಅಂದ್ರೆ ಆಕ್ಚುಲಿ ಮೇಡಮ್ ಅವರು ಈಗ ಮಾಮೂಲಿ ಮನೆ ಕೆಲಸ ಮಾಡಿ ಅವರು ಆತರ ಸ್ವಲ್ಪ ನೋವು ಸ್ವಲ್ಪ ಇದು ಅಂತ ಹೇಳ್ತಾರೆ.
ಅದಕ್ಕೋಸ್ಕರ ನಿಮ್ಮ ಇದರಲ್ಲಿ ಅವರು ಆಯುರ್ವೇದ ಇದು ಅಂತ ನಾನೀಗ ನೋಡ್ತಾ ಇದ್ದಾಗ ಹಾ, ಆಯುರ್ವೇದದಲ್ಲಿ ಇದಕ್ಕೆ ಸಾಕಷ್ಟು ಚಿಕಿತ್ಸೆಗಳಿದೆ. ನಾವು ಪಂಚಕರ್ಮ ಚಿಕಿತ್ಸೆಯನ್ನ ಕೂಡ ಮಾಡ್ತೀವಿ ಕೈ ನೋವಿದೆ ಅಂತಂದ್ರೆ. ಅದು ಏನಾಗಿದೆ ಅನ್ನುವಂಥದ್ದು ಅದರ ಮೊದಲು ಗೊತ್ತಾಗಬೇಕು ಅವರಿಗೆ. ಸ್ಪಾಂಡಿಲೋಸಿಸ್ ಆಗಿದೆಯಾ, ಸ್ಪಾಂಡಿಲೈಟಿಸ್ ಆಗಿದೆಯಾ, ಅಥವಾ ಏನೂ ಇಲ್ಲದೆ ಕೆಲಸ ಜಾಸ್ತಿ ಮಾಡಿ ನೋವಿರುವಂತಹದ್ದು, ಅಥವಾ ಭುಜದಲ್ಲಿ ಏನೋ ಬೇರೆ ಇನ್ನೇನೋ ಸಮಸ್ಯೆ ಇದೆಯಾ, ಅಲ್ಲಿ ಜಾಯಿಂಟ್ಸಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ಅಥವಾ ಅಲ್ಲಿ ಆಸ್ಟಿಯೋಪೋರೋಸಿಸ್ ಆಗಿದೆಯಾ, ಆಸ್ಟಿಯೋ ಆರ್ಥ್ರೈಟಿಸ್ ಆಗಿದೆಯಾ, ಹೀಗೆ ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಮಂಜುನಾಥ್ ಅವರೇ. ಯಾವ ಸಮಸ್ಯೆ ಅವ್ರಿಗೆ ಆಗಿದೆ ಅನ್ನುವಂತಹದ್ದು ಮೊದಲು ಗೊತ್ತಾಯಿತು ಅಂತಂದ್ರೆ, ಅದು ನಮಗೆ ತಿಳಿತು ಅಂತಾದ್ರೆ ನಂತರದಲ್ಲಿ ಏನು ಚಿಕಿತ್ಸೆ ಅಂತ ನೋಡಬಹುದು. ನೀವು ತಜ್ಞ ಆಯುರ್ವೇದ ವೈದ್ಯರನ್ನ ಒಮ್ಮೆ ಭೇಟಿ ಮಾಡಿದ್ರಿ ಅಂತಾದ್ರೆ ಇದಕ್ಕೆ ನಿಮ್ಮ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ಬೋದು. ಓಕೆ ಮೇಡಮ್, ಹಾಗಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ ಮೇಡಮ್. ಈ ಒಂದು ಯೋಗದಲ್ಲಿ ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಸಾಕಷ್ಟು ದೈಹಿಕವಾದ ಆರೋಗ್ಯ ಮತ್ತು ಮಾನಸಿಕವಾದ ಆರೋಗ್ಯ ನಮಗೆ ಸುಧಾರಿಸುತ್ತೆ ಅಂತ. ಹೌದು, ಈಗ ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಮನುಷ್ಯ ಒಬ್ಬ ಪರಿಪೂರ್ಣ ವ್ಯಕ್ತಿ ಅಂತ ಅನ್ಸ್ಕೊಳ್ಳಿಕ್ಕೆ ಅಥವಾ ನಮ್ಮ ಪರಿಪೂರ್ಣತೆ ಬರಲಿಕ್ಕೆ ದೇಹ ಮತ್ತು ಮನಸ್ಸು ಎರಡು ದೇ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಅವೆರಡು ಒಂದೇ ದೋಣಿಯ ಪ್ರಯಾಣಿಕರಿದ್ದ ಹಾಗೆ ಅಂತ ಹೇಳ್ಬೋದು. ಒಂದರಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅದು ಇನ್ನೊಂದರಲ್ಲೂ ಕಾಣಿಸ್ಕೊಳ್ಳುತ್ತೆ, ಅಥವಾ ಮತ್ತೊಂದಕ್ಕೆ ಸಮಸ್ಯೆ ಬಂದರೆ ಇನ್ನೊಂದಕ್ಕೂ ಕಾಣಿಸ್ಕೊಳ್ಳುವಂಥದ್ದು. ಹಾಗಾಗಿ ದೇಹ ಮತ್ತು ಮನಸ್ಸು ಎರಡನ್ನೂ ಕೂಡ ನಾವು ಚೆನ್ನಾಗಿ ಇಟ್ಕೊಂಡಿರಬೇಕು ಅಂತ ಹೇಳ್ಬೋದು. ಒಂದು ಸಣ್ಣ ಉದಾಹರಣೆ ಮೂಲಕ ಇದನ್ನು ಹೇಳಬೇಕು ಅಂತಾದರೆ, ಒಂದು ಬಲೂನಿನ ಉದಾಹರಣೆ ಮೂಲಕ ಇದನ್ನು ಹೇಳ್ಬೋದು. ಒಂದು ಬಲೂನ್ ಇಟ್ಕೊಂಡ್ರೆ, ಬಲೂನನ್ನು ನಾವು ಶರೀರ ಅಂತ ಅಂದ್ಕೊಂಡ್ರೆ, ಒಳಗಡೆ ಇರುವಂತಹ ಗಾಳಿಯನ್ನು ನಾವು ಮನಸ್ಸು ಅಂತ ಅಂದ್ಕೊಂಡ್ರೆ, ಬಲೂನನ್ನು ಒಂದು ಪ್ರಮಾಣದಲ್ಲಿ ಊದಿದ್ದೀವಿ, ಚೆನ್ನಾಗಿದೆ ಬಲೂನು ಅಂತ ಅಂದ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಜಾಸ್ತಿ ಊದಿದ್ವಿ, ಅವಾಗ ಏನಾಗುತ್ತೆ, ಬಲೂನ್ ಒಡೆದು ಹೋಗುತ್ತೆ. ಅಂದ್ರೆ ಒಳಗಡೆಯ ಪ್ರೆಷರ್ ಜಾಸ್ತಿ ಆದಾಗ ಹೊರಗಡೆ ಅದರದ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಒಳಗಡೆ ನಮ್ಮ ದೇಹದಲ್ಲೂ ಕೂಡ ನಮ್ಮ ಮನಸ್ಸಿನೊಳಗಡೆ ಪ್ರೆಷರ್ ಜಾಸ್ತಿ ಆಯ್ತು ಅಂತಂದ್ರೆ ಅದು ದೇಹದ ಮೇಲೆ ಕಾಣಿಸ್ಕೊಳ್ಳುತ್ತೆ. ಹೌದು, ಕುಕ್ಕರ್ ತರ, ಅದು ಒಳ್ಳೆ ಉದಾಹರಣೆ. ಜೊತೆಗೆ ಅದೇ ಬಲೂನ್ಗೆ ಈಗ ಒಂದೇ ಸಮ ಪ್ರಮಾಣದ ಗಾಳಿಯನ್ನ ಹಾಕಿದೀವಿ, ಜಾಸ್ತಿ ಗಾಳಿಯನ್ನ ಹಾಕಿ ಒಳಗಡೆ ಪ್ರೆಷರ್ ಏನೂ ಇಲ್ಲ, ಆದ್ರೆ ಹೊರಗಡೆ ಒಂದು ಸೂಜಿ ತಗೊಂಡು ಚುಚ್ಚಿದ್ವಿ ಅಂತ ಅನ್ಕೊಳ್ಳೋಣ, ಆಗ್ಲೂ ಕೂಡ ಬಲೂನ್ ಒಡೆದು ಹೋಗುತ್ತೆ. ಅಂತ ಅಂದ್ರೆ ಒಳಗಡೆ ಪ್ರೆಷರ್ ಇಲ್ಲ, ಮನಸ್ಸು ಚೆನ್ನಾಗಿದೆ, ಆದರೆ ದೇಹಕ್ಕೆ ಏನೋ ಸಮಸ್ಯೆ ಆಗಿದೆ ಅಂತಂದ್ರೆ ಅದು ಕೂಡ ಮನಸ್ಸಿನ ಮೇಲೆ ಸಾಕಷ್ಟು ಒತ್ತಡವನ್ನ ಕೊಡುವಂತಹದ್ದು. ಎಷ್ಟೊಂದು ಕಾಯಿಲೆಗಳು ನಾವು ನೋಡ್ತೀವಿ, ದೇಹಕ್ಕೆ ಸಮಸ್ಯೆ ಬಂದಾಗ ಮನಸ್ಸಿನ ಮೇಲೆ ಪರಿಣಾಮ ಆಗುವಂತಹದ್ದು, ಮನಸ್ಸಿಗೆ ಸಮಸ್ಯೆ ಬಂದಾಗ ದೇಹದ ಮೇಲೆ ಪರಿಣಾಮ ಆಗುವಂತಹದ್ದು. ಉದಾಹರಣೆಗೆ ಮನಸ್ಸಿಗೆ ಏನೋ ಸಮಸ್ಯೆ ಬಂದಿದೆ ಅಂತಂದ್ರೆ, ಅಂದ್ರೆ ತುಂಬಾ ಸ್ಟ್ರೆಸ್ ಇದೆ, ತುಂಬಾ ಆತಂಕ ಇದೆ, ತುಂಬಾ ಭಯ ಇದೆ ಅಂತ ಅಂದಾಗ ನಾವು ಎಷ್ಟೋ ಜನ ಮಕ್ಕಳನ್ನ ನೋಡ್ತೀವಿ. ಇದು ಒಳ್ಳೆ ಉದಾಹರಣೆ. ಎಕ್ಸಾಮ್ ಇದೆ ಅಂದ ತಕ್ಷಣ ಓಕೆ ವಾಶ್ರೂಮ್ಗೆ ಹೋಗ್ಬೇಕು, ಒಂಚೂರು ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ, ಅಥವಾ ಇದು ಹಸುವಾಗ್ತದೆ ಅಂತ ಅನ್ಸುತ್ತೆ, ಗಾಬರಿ ಎಲ್ಲ ಇರುತ್ತಲ್ಲ, ದೇಹದಲ್ಲಿ ವ್ಯತ್ಯಾಸ ಆಗುತ್ತೆ. ತಕ್ಷಣಕ್ಕೆ ಈಗ ಎಕ್ಸಾಮ್ಗೆ ಹೋಗ್ಬೇಕು ಅಂದಾಗ ಅವರಿಗೆ ಜಾಸ್ತಿ ಮೋಷನ್ ಪಾಸ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಈ ರೀತಿಯಾದಂತ ಇರ್ಬೋದು. ಅಥವಾ ಜ್ವರ ತುಂಬಾ ಜಾಸ್ತಿ ಆದಾಗ ವ್ಯಕ್ತಿ ಏನೇನೋ ಬಡಬಡಿಸ್ತಾನೆ ಅಥವಾ ಏನೇನೋ ಮಾತಾಡ್ತಾನೆ, ಜ್ವರ ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ. ಅಂತ ಅಂದ್ರೆ ದೇಹಕ್ಕೆ ಜ್ವರ ಜಾಸ್ತಿ ಆದಾಗ ಮನಸ್ಸಿನಲ್ಲಿ ಕೂಡ ಸಮಸ್ಯೆ ಬರುವಂತಹದ್ದು. ಅಥವಾ ಮನಸ್ಸಿನಲ್ಲಿ ಭಯ ಇದ್ದಾಗ ಈ ಅತಿಸಾರದ ರೀತಿಯಲ್ಲಿ ಮಕ್ಕಳಿಗೆ ಅಥವಾ ಏನೋ ಭಯ ಇದ್ದಾಗ ಅತಿಸಾರ ಬರುವ ಹಾಗೆ ಕೂಡ ಆಗುವಂಥದ್ದು. ಅಂದ್ರೆ ದೇಹಕ್ಕೆ ಸಮಸ್ಯೆ ಬಂದಾಗ ಅದು ಮನಸ್ಸಿನ ಮೇಲೆ ಕಾಣಿಸ್ಕೊಳ್ಳುತ್ತೆ, ಮನಸ್ಸಿಗೆ ಸಮಸ್ಯೆ ಬಂದಾಗ ದೇಹದ ಮೇಲೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಮನಸ್ಸು ದೇಹ ಎರಡೂ ಕೂಡ ಒಟ್ಟೊಟ್ಟಿಗೆ ಹೋಗಬೇಕಾಗಿರುವಂತಹದ್ದು ಅನಿವಾರ್ಯ ಪರಿಸ್ಥಿತಿ. ಜೊತೆಗೆ ಈ ಮೆಡಿಕಲ್ ಸೈನ್ಸ್ಗಳು ಕೂಡ ದೇಹ ಮತ್ತು ಮನಸ್ಸಿನ ಬಗ್ಗೆ ಹೆಚ್ಚಿನ ಗಮನವನ್ನು, ಮೊದಲನೇ ಗಮನ ದೇಹಕ್ಕೆ, ನಂತರದಲ್ಲಿ ಅಟ್ಲೀಸ್ಟ್ ಮನಸ್ಸಿಗೆ. ಆದರೆ ಬುದ್ಧಿಗೆ ಎಲ್ಲಿ ಗಮನವನ್ನು ಕೊಡ್ತಾ ಇದ್ದೀವಿ ನಾವು, ಅಥವಾ ವಿವೇಕಕ್ಕೆ ಏನು ಫುಡ್ಡನ್ನು ಕೊಡ್ತಾ ಇದ್ದೀವಿ, ಅಥವಾ ಒಳ್ಳೆ ಬುದ್ಧಿಗೆ ವಿವೇಕಕ್ಕೆ ಎಲ್ಲೂ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ನೋಡಿದಾಗ ನಮಗೆ ಯೋಗದ ವೈಶಿಷ್ಟ್ಯತೆ ಕಾಣಿಸ್ಕೊಳ್ಳುತ್ತೆ. ಯಾಕೆ ಅಂತಂದರೆ ಯೋಗದಲ್ಲಿ ಬುದ್ಧಿಗಿರ್ಬೋದು, ವಿವೇಕಕ್ಕಿರ್ಬೋದು, ಇಂದ್ರಿಯಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ಒಂದಷ್ಟು ಅಂಶಗಳನ್ನು ಹೇಳಿರುವಂತಹದ್ದು. ಇದು ತುಂಬ ಮುಖ್ಯವಾದಂತಹ ಸಂಗತಿ. ಈಗ ಎಷ್ಟೊಂದು ಬಾರಿ ನಮಗೆ ಬುದ್ಧಿಯ ಸಮಸ್ಯೆಯಿಂದ ಅಥವಾ ವಿವೇಕದ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಯಾವಾಗ ನಮಗೆ ಅದರ ನಿಗ್ರಹವನ್ನು ನಾವು ಕಲ್ತ್ಕೊಂಡ್ವಿ ಅಂತಾದರೆ ಆಗ ಹೆಚ್ಚಿನ ಸಮಸ್ಯೆಗಳು ಬರಲಿಕ್ಕಿಲ್ಲ ಅನ್ನುವಂಥದ್ದು. ಹಾಗಾಗಿ ನಾವು ಯೋಗವನ್ನು ನೋಡಬೇಕು. ಹಾಗಾದರೆ ನೀವು ಕೇಳ್ತಾ ಇದ್ರಿ ಶ್ವಾಸಕೋಶದ ಬಗ್ಗೆ ಇದರಲ್ಲಿ ರೆಫರೆನ್ಸ್ ಇದೆ ಅಲ್ಲ ಅಂತ. ನಾವೀಗ ಎಲ್ಲರೂ ಇದನ್ನೇ ಹೇಳ್ತಾ ಇದ್ದಾರೆ, ಬುದ್ಧಿ ನೋಡುತ್ತೆ, ವಿವೇಕ ಜಾಗೃತಗೊಳಿಸುತ್ತೆ, ಮನಸ್ಸನ್ನು ನೋಡುತ್ತೆ, ದೇಹವನ್ನು ನೋಡುತ್ತೆ. ಹೇಗೆ ನೋಡುತ್ತೆ ಯೋಗ, ಏನಿದೆ ಅದರಲ್ಲಿ ರೆಫರೆನ್ಸು? ನಾವು ಯೋಗ ಅಂದ ತಕ್ಷಣ ನೋಡ್ತಾ ಇರುವುದು ಒಂದಷ್ಟು ಯೋಗಾಸನಗಳು, ಈ ಯೋಗಾಸನ ಮಾಡಿ, ಈ ಯೋಗಾಸನ ಮಾಡಿ, ಅಥವಾ ಈ ಕಾಯಿಲೆ ಇದ್ರೆ ಈ ಯೋಗಾಸನ ಮಾಡಿ, ಇಷ್ಟೇ ನೋಡ್ತಾ ಇದ್ದೀವಿ. ಹಾಗಾದ್ರೆ ಬುದ್ಧಿಗೆ ಯಾವ ರೀತಿಯಲ್ಲಿ ಯೋಗಾಸನದಿಂದನೇ ಬುದ್ಧಿಗೆ ಏನಾದರೂ ಫುಡ್ಡನ್ನು ಕೊಡ್ತಾ ಇದೆಯಾ, ವಿವೇಕಕ್ಕೆ ಏನಾದರೂ ಫುಡ್ಡನ್ನು ಕೊಡ್ತಾ ಇದೆಯಾ? ಈ ರೀತಿಯಾಗಿ ನಾವು ಯೋಚನೆ ಮಾಡ್ತು ಅಂತಾದರೆ ಆಗ ಬರುವಂತಹದ್ದು ಅಷ್ಟಾಂಗ ಯೋಗ.
ತುಂಬ ಮುಖ್ಯವಾಗಿರುವಂತಹದ್ದು ಇದು ಅಂತ ಹೇಳ್ಬೋದು. ಅಷ್ಟಾಂಗ ಯೋಗ ಅಂತಂದ್ರೆ ಏನು ಅಂತಂದ್ರೆ 8 ವಿವಿಧ ಅಂಗಗಳನ್ನ ಯೋಗದಲ್ಲಿ ಹೇಳಿದ್ದಾರೆ. ಕೇವಲ ಯೋಗಾಸನ ಒಂದೇ ಅಲ್ಲ, ಯೋಗಾಸನ ಅನ್ನುವಂತಹದ್ದು ಈ 8 ಅಂಗಗಳಲ್ಲಿ ಕೇವಲ ಒಂದು ಅಂಗ ಅಷ್ಟೇ. ಈ ಒಂದು ಅಂಗವನ್ನ ಬಿಟ್ಟು ಇನ್ನೂ 7 ಅಂಗಗಳು ಯೋಗದ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ಬೋದು. ಅಂತ ಅಂದ್ರೆ ಅಷ್ಟಾಂಗ ಯೋಗದಲ್ಲಿ ಸಂಪೂರ್ಣವಾಗಿ ದೇಹ, ಮನಸ್ಸು, ಇಂದ್ರಿಯ ಸಂಪೂರ್ಣ ನಿಗ್ರಹ ಶಕ್ತಿಯ ಬಗ್ಗೆ ಹೇಳಿರುವಂತಹದ್ದು ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ ಅಷ್ಟಾಂಗ ಯೋಗಗಳು ಏನು ಅನ್ನೋದನ್ನ ನೋಡ್ತಾ ಹೋದ್ವಿ ಅಂತಾದ್ರೆ ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಸಿಕ್ಕದಾಗುತ್ತೆ ಅಂತ ಅಷ್ಟಾಂಗ ಯೋಗದ ಬಗ್ಗೆ ಜನರಿಗೆ ಗೊತ್ತಾಗ್ಲಿ. ಹೌದು, ಖಂಡಿತವಾಗಿಯೂ. ಸೊ ಅಷ್ಟಾಂಗ ಯೋಗ ಅಂತಂದ್ರೆ ಅದೇ 8 ಅಂಗಗಳು, ಯೋಗದ 8 ವಿವಿಧ ಅಂಗಗಳು ಅಂತ ಹೇಳ್ಬೋದು. ಪ್ರತಿಯೊಂದು ಅಂಗವೂ ಕೂಡ ನಮ್ಮ ಒಂದೊಂದು ಇದನ್ನ ಚಿತ್ತವೃತ್ತಿಗಳನ್ನ ನಿರೋಧ ಮಾಡ್ತಾ ಬರುವಂತಹದ್ದು ಅಂತ ಹೇಳ್ಬೋದು. ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಯಮ ಅಂತ ಮೊದಲನೇ ಅಂಗ. ಯಮ ಅಂತಂದ್ರೆ ಏನು ಹಾಗಾದ್ರೆ ಅಂತಂದ್ರೆ ಸಂಯಮ ಅಥವಾ ಸಂಯಮ ಶಕ್ತಿಯನ್ನ ಕೊಡುವಂತಹದ್ದನ್ನ ನಾವು ಯಮ ಅಂತ ಹೇಳ್ಬೋದು. ಅದರಲ್ಲಿ ಅಹಿಂಸೆ ಅಂದ್ರೆ ಹಿಂಸೆ ಮಾಡಬಾರ್ದು, ಆಮೇಲೆ ಕಳ್ತನವನ್ನ ಮಾಡಬಾರ್ದು, ಇಂತಹದ್ದೆಲ್ಲ ಸಣ್ಣ ಸಣ್ಣ ವಿಷಯಗಳನ್ನ ಅಥವಾ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕು. ಇಂತಹದೆಲ್ಲ ವಿಷಯಗಳನ್ನ ಯಮದಲ್ಲಿ ಅಂದ್ರೆ ದೇಹದ ಸಂಯಮ ಶಕ್ತಿಯ ಬಗ್ಗೆ ಹೇಳುವಂತಹದ್ದು ಈ ಯಮ ಅಂತ ಹೇಳ್ಬೋದು. ಮನೋನಿಗ್ರಹಕ್ಕೆ ಇದು ಸಹಾಯವನ್ನ ಮಾಡುವಂತಹದ್ದು. ಒಬ್ಬ ವ್ಯಕ್ತಿ ಫಿಟ್ ಆಗಿರ್ಬೇಕು, ಅದೆಲ್ಲ ಮುಂದೆ. ಮೊದಲನೇದಾಗಿ ನಮ್ಗೆ ಏನಿರ್ಬೇಕು, ಒಂದು ನೈತಿಕವಾದಂತಹ ವ್ಯಕ್ತಿತ್ವ ಇರಬೇಕು ಅನ್ನುವಂಥದ್ದು ಪ್ರಥಮವಾಗಿರುವಂಥದ್ದು. ಹಾಗಾಗಿ ಯೋಗದಲ್ಲಿ ಮೊದಲು ಹೇಳಿರುವಂತಹದ್ದು ಈ ನೈತಿಕ ವ್ಯಕ್ತಿತ್ವಕ್ಕೆ ಜೊತೆಯಾಗಿ ಮನೋನಿಗ್ರಹ ಶಕ್ತಿಯನ್ನ ಹೆಚ್ಚು ಮಾಡುವಂತಹ ಈ ಕ್ರಿಯೆ ಯಮ ಅಂತ ಅನ್ಬೋದು. ಎರಡನೇದು ಈ ಅಷ್ಟಾಂಗ ಯೋಗಗಳಲ್ಲಿ ಎರಡನೇದೇನು ಅಂತ ನೋಡಿದ್ರೆ ನಿಯಮ ಅಂತ ಹೇಳ್ಬೋದು. ನಿಯಮ ಸಾಧಾರಣವಾಗಿ ನಾವು ಇದರಲ್ಲೂ ಕೂಡ ಕನ್ನಡದಲ್ಲೂ ಕೂಡ ನಿಯಮ ಅನ್ನುವಂತಹ ಪದವನ್ನು ನಾವು ನೋಡ್ತಾ ಇದ್ದೀವಿ. ನಿಯಮ ಅಂತ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ಬೋದು. ಒಂದಷ್ಟು ಚೌಕಟ್ಟು, ನಮ್ಮ ಜೀವನ ಶೈಲಿಗೆ, ನಮ್ಮ ಜೀವನಕ್ಕೆ ಒಂದಷ್ಟು ಚೌಕಟ್ಟುಗಳನ್ನು ಹಾಕ್ಕೊಳ್ಳುವಂತಹದ್ದು ನಿಯಮ ಅಂತ ಹೇಳ್ಬೋದು. ಉದಾಹರಣೆಗೆ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಅಥವಾ ಈಶ್ವರ ಪ್ರಣಿಧಾನ, ಇವೆಲ್ಲ ನಾವು ನಿಯಮಗಳು ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ಮೊದಲು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ನಾವು ದೇಹ ಶುದ್ಧಿ ಬಗ್ಗೆ ಮಾತಾಡ್ತೀವಿ, ಮನಸ್ಸಿನ ಶುದ್ಧಿ ಬಗ್ಗೆ ಮಾತಾಡ್ತೀವಿ. ಇದೆಲ್ಲದಕ್ಕೂ ಮುಖ್ಯವಾಗಿರುವಂತಹದ್ದು ಸ್ವಚ್ಛತೆ. ಅದು ಒಂದು ಡಿಸಿಪ್ಲಿನನ್ನು ಶಿಸ್ತನ್ನು ಕಲಿಸುವಂತಹದ್ದು ಸ್ವಚ್ಛತೆ. ಹಾಗಾಗಿ ಮೊದಲನೇದಾಗಿ ಸ್ವಚ್ಛವಾಗಿರುವಂತಹದನ್ನ ಕಲಿಬೇಕು. ಎರಡನೇದು ಸಂತೋಷವಾಗಿರುವಂತಹದನ್ನ ಕಲಿಬೇಕು. ನಾವು ಜೀವನ ಪೂರ್ತಿ ಏನೋ ಆಗೋಯ್ತು ಅಂತ ತಲೆ ಬಿಸಿ ಮಾಡ್ಕೊಂಡು ಕೂತ್ಕೊಂಡು ಅದೆಲ್ಲದಕ್ಕಿಂತ ಮೊದಲು ಏನೇ ಬರಲಿ ಅದನ್ನ ಸಂತೋಷವಾದ ಭಾವನೆಗಳು ನಮಗೆ ಬೇಡ. ಹೌದು, ನಕಾರಾತ್ಮಕವಾದ ಭಾವನೆಗಳನ್ನ ಬಿಟ್ಟು ಆದಷ್ಟು ಸಂತೋಷದಿಂದ, ಸಂತೋಷ ಚಿತ್ತದಿಂದ. ಯೋಗ ಮಾಡೋರಿಗೆಲ್ಲ ಸ್ವಲ್ಪ ಸಕಾರಾತ್ಮಕ ಭಾವನೆ ಜಾಸ್ತಿ ಇರುತ್ತೆ, ಪಾಸಿಟಿವಿಟಿ ಜಾಸ್ತಿ. ಸಾಕಷ್ಟು ಜನ ವಯಸ್ಸಾದ್ರೆ ನಾವು ಕೇಳ್ತಾ ಇರ್ತೇವಲ್ಲ, ನಾನು ಯೋಗ ಪಟ್ಟು ಕಣಪ್ಪ, ನಾನು ಯೋಗಾಸನ ಮಾಡ್ತೀನಿ, ಶಿವಗಂಗಾ ಯೋಗ ಕೇಂದ್ರಕ್ಕೆ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ. ಹೌದು, ಖಂಡಿತವಾಗಿ ಅವ್ರಿಗೊಂದು ಹೆಮ್ಮೆನೂ ಇರುತ್ತೆ, ಒಂದು ಹೆಮ್ಮೆ ಇರುತ್ತೆ. ಜೊತೆಗೆ ನಾನು ಜೀವನದಲ್ಲಿ ಏನೋ ಒಂದು ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು, ಮತ್ತೆ ಅಲ್ಲಿ ಸಾಕಷ್ಟು ಜನ ಒಳ್ಳೆ ಜನ ಸಂಪರ್ಕ ಆಗುತ್ತೆ, ಅವ್ರಿಗೆ ಮನಸ್ಸು ಉಲ್ಲಾಸ ಆಗುತ್ತೆ. ಯೋಗದ ಜೊತೆಗೆ ಮಾನಸಿಕ ಆರೋಗ್ಯನೂ ಅಲ್ಲಿ ಸಿಗುತ್ತೆ ಅಂತ ಹೇಳಿ ಈ ತರದಲ್ಲಿ ಅವರು ಸದೃಢರಾಗ್ತಾರೆ ಅಂತ ಒಂದು ಖಂಡಿತವಾಗಿ. ಹೌದು. ಹಾಗೆ ಜೊತೆಗೆ ಸ್ವಾಧ್ಯಾಯ ಅಂತಂದ್ರೆ ಒಂದು ಒಳ್ಳೆಯ ರೀಡಿಂಗ್ ಹ್ಯಾಬಿಟ್ ಅನ್ನ ನಾವು ಇಟ್ಕೋಬೇಕು. ಅಂದ್ರೆ ದೇಶ ಸುತ್ತು ಕೋಶ ಓದು ಅಂತ ನಾವೇನ್ ಹೇಳ್ತೀವಿ, ಹಾಗೆ ಒಳ್ಳೆಯ ರೀಡಿಂಗ್ ಹ್ಯಾಬಿಟ್ ಅನ್ನ ಇಟ್ಕೋಬೇಕು. ಜೊತೆಗೆ ಸ್ವ ಅಧ್ಯಾಯ ಅಂತಾನು ನಾವು ಅದನ್ನ ನೋಡ್ಬೋದು. ನಮ್ಮನ್ನ ನಾವು ಅರಿತುಕೊಳ್ಳುವಂತಹದ್ದು, ನಮ್ಮನ್ನ ನಾವು ಅಧ್ಯಯನ ಮಾಡ್ಕೋಬೇಕು. ಸೊ ಆ ಕ್ರಿಯೆ ಕೂಡ ಆಗ್ಬೇಕಾಗಿದೆ. ಜೊತೆಗೆ ಈಶ್ವರ ಪ್ರಣಿಧಾನ ಅಂತಂದ್ರೆ ದೇವರಿಗೆ ನಮ್ಮನ್ನ ನಾವು ಸಮರ್ಪಿಸಿಕೊಳ್ಳೋದು. ಏನೇ ಆಗಲಿ ಅದು ಎಲ್ಲದನ್ನು ನಾನೇ ನನ್ನ ಕೈಯಾರೆ ಮಾಡ್ತೀನಿ ಅನ್ನುವಂತಹ ಅಹಂಕಾರವನ್ನ ಬಿಟ್ಟು ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಂತಹದ್ದು. ಸೊ ಇದಿಷ್ಟನ್ನ ನಾವು ನಿಯಮ ಅಂತ ಹೇಳ್ಬೋದು. ಇವೆರಡು ಆದ್ಮೇಲೆ ಇದು ಮನೋನಿಗ್ರಹಕ್ಕೆ ಬೇಕಾಗಿರುವಂತಹದ್ದು. ಇದೆರಡರ ನಂತರದಲ್ಲಿ ಬರುವಂತಹದ್ದು ಆಸನ. ನಾವೇನು ಇವತ್ತು ಯೋಗ ಅಂದ ತಕ್ಷಣ ಯೋಗಾಸನ ಅಂತ ನಾವು ಇಷ್ಟು ತೀವ್ರವಾಗಿ ನೋಡ್ತಾ ಇದ್ದೀವಿ. ಈ ಯೋಗಾಸನ ಅನ್ನುವಂತಹದ್ದು 3ನೇ ಅಂಗ, ಅಷ್ಟಾಂಗ ಯೋಗದ 3ನೇ ಅಂಗ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಆಸನ ಅಂತ ಅಂದ್ರೆ ಏನು ಅಂತಂದ್ರೆ ಸ್ಥಿರ ಸುಖಂ ಆಸನಂ ಅಂತ ಹೇಳ್ತಾರೆ. ಅಂದ್ರೆ ದೇಹಕ್ಕೆ ಸ್ಥಿರತ್ವವನ್ನ ಜೊತೆಗೆ ಸುಖವನ್ನ ಕೊಡುವಂತಹದ್ದು ಅಥವಾ ಸ್ಥಿರವಾದ ಸುಖವನ್ನ ಕೊಡುವಂತಹದ್ದು ಅಂತಾನು ಹೇಳ್ಬೋದು. ಯಾವಾಗ್ಲೂ ನಮ್ಮನ್ನ ಸುಖವಾಗಿಡುವಂತಹದ್ದು, ದೇಹವನ್ನ ಸುಖವಾಗಿಡುವಂತಹದ್ದು ಆಸನ ಅಂತ ಹೇಳ್ಬೋದು. ಜೊತೆಗೆ ಸ್ಥಿರತ್ವವನ್ನ ಜೊತೆಗೆ ಸುಖವನ್ನ, ದೇಹಕ್ಕೆ ಒಂದು ಸ್ಥಿರತೆಯನ್ನ ಕೊಡುವಂತಹದ್ದು ಆಸನ ಅಂತ ಹೇಳ್ಬೋದು. ಇದು ಸಾಕಷ್ಟು ಪ್ರಚಲಿತದಲ್ಲಿರುವಂತಹದ್ದು. ನೀವೆಲ್ಲ ಒಳ್ಳೆ ಯೋಗಪಟುಗಳು, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಇದೆಲ್ಲದು. ಸೊ ಇದು ಯೋಗಾಸನ ಅಂತ ಹೇಳ್ಬೋದು. ವಿವಿಧ ಕಾಯಿಲೆಗಳಿಗೂ ಕೂಡ ಯೋಗಾಸನಗಳನ್ನ ಹೇಳಿದ್ದಾರೆ. ಜೊತೆಗೆ ಸೂರ್ಯ ನಮಸ್ಕಾರ ಇರಬಹುದು, ಸಾಕಷ್ಟು ಯೋಗಾಸನಗಳಿವೆ. ಇದು ದೇಹದ
ದೇಹಕ್ಕೆ ದೃಢತೆಯನ್ನು ಕೊಡುತ್ತೆ. ಆಮೇಲೆ ರೋಗ ಬರುವಂತಹ ತೀವ್ರತೆಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ, ಸ್ನಾಯುಗಳನ್ನು ಬಲಗೊಳಿಸ್ತಾ ಹೋಗುತ್ತೆ, ಶಕ್ತಿ ಕೊಡ್ತಾ ಹೋಗುತ್ತೆ. ಹೀಗೆ ಸಾಕಷ್ಟು ಲಾಭಗಳು ಈ ಯೋಗಾಸನದಿಂದ ಇರುವಂತಹದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಆತ್ಮಸ್ಥೈರ್ಯ ಇರುತ್ತಲ್ಲ, ಹೌದು, ಅದು ಜಾಸ್ತಿ ಆಗುತ್ತೆ. ಕಾನ್ಫಿಡೆನ್ಸ್ ಎಲ್ಲಿ ಜಾಸ್ತಿ ಆಗುತ್ತೆ, ಯಾವ ಕಾಯಿಲೆ ಇದ್ರೂ ಅವು ದೂರ ಹೋಗ್ತಾ ಬರುತ್ತೆ. ಹಾಗಾಗಿ ಈಗಾಗಲೇ ಯೋಗಾಸನಕ್ಕೆ ಯೋಗ ಪಟುಗಳ ಸಂಖ್ಯೆ ಶಿವಮೊಗ್ಗದಲ್ಲಿ ಸಾಕಷ್ಟು ಜಾಸ್ತಿ ಆಗಿದೆ. ಶಿವಗಂಗಾ ಯೋಗ ಕೇಂದ್ರದ 23 ಕೇಂದ್ರದಲ್ಲಿ ಉಚಿತವಾಗಿ ದಿನಕ್ಕೆ ಸಾವಿರಾರು ಇವರಿಗೆ ಶಿಬಿರಾರ್ಥಿಗಳಿಗೆ ಕೊಡ್ತಾರೆ. ಮತ್ತೆ ಸಾಕಷ್ಟು ಜನ ಶಿಕ್ಷಕರು ಸಹ ಉಚಿತವಾಗಿ ಯೋಗನ ಹೇಳ್ಕೊಡ್ತಾರೆ. ಮತ್ತೆ ಯೋಗ ವಿದ್ಯಾಲಯನ ತೆಗೆದಿದ್ದಾರೆ. ಅಲ್ಲಿ ನಿಮ್ಮಂಥವ್ರು ಯಾರು ಬೇಕಾದರೂ ಯೋಗಾಸನವನ್ನು ಅಥೆಂಟಿಕೇಟೆಡ್ ಕಲಿತು ಸರ್ಟಿಫಿಕೇಟ್ ತಗೊಂಡು ಸರ್ಕಾರಿ ಹುದ್ದೆನೂ ಸಹ ಗಳಿಸ್ಬೋದು. ಈ ನಿಟ್ಟಿನಲ್ಲಿ ಶಿವಮೊಗ್ಗ ಒಂದು ಯೋಗ ಪ್ರವರ್ತನೆಯಲ್ಲಿ ಶಿವಮೊಗ್ಗ ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ವೈದ್ಯರು, ಎಲ್ಲಾ ವೈದ್ಯರು ಯಾವ್ರಿವರು ಅಂತಲ್ಲ, ಎಲ್ಲಾ ವೈದ್ಯರು ಯೋಗವನ್ನು ಒಪ್ತಾ ಇದ್ದಾರೆ ಈಗ. ನಮ್ಮ ಮೆಡಿಸಿನ್ ಜೊತೆಗೆ ಯೋಗ ಒಳ್ಳೆ ಪರಿಣಾಮಕಾರಿಗೆ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಫಸ್ಟ್ ನೀವು ಯೋಗ ಮಾಡಪ್ಪ ಅಂತ, ನಾನು ಯಾವುದೋ ಒಂದು ಕಾಯಿಲೆ ತೋರ್ಸಕ್ಕೆ ಹೋಗ್ತೇಣ, ಫಸ್ಟ್ ಯೋಗಾಸನ ಮಾಡಿ ಆಮೇಲೆ ಬನ್ನಿ. ಮೊದಲು ಅಲೋಪತಿಗೆ ಮೊದಲು ಫಿಸಿಯೋಥೆರಪಿ ಮಾತ್ರ ಅಲೈಡ್ ಸೈನ್ಸ್ ಅಂತ ಆಗಿತ್ತು. ನಮ್ಮ ಆಯುರ್ವೇದಕ್ಕೆ ನಾವು ಯೋಗವನ್ನ ಅಲೈಡ್ ಸೈನ್ಸ್ ಅಂತ ಮಾಡ್ತಾ ಇದ್ವಿ. ಆದ್ರೆ ಈಗ ಯೋಗ ಅನ್ನೋದು ಎಲ್ಲರಿಗೂ ಅಲೈಡ್ ಸೈನ್ಸ್ ಆಗಿದೆ. ಅಂದ್ರೆ ನಮ್ಮ ಜೊತೆಗೆ ಬರುವಂತಹ ಒಂದು ವಿಜ್ಞಾನ ಅಂತ ಹೇಳ್ಬೋದು. ನಮ್ಮ ವಿಜ್ಞಾನದ ಜೊತೆಯಲ್ಲಿ ಇರುವಂತಹ ವಿಜ್ಞಾನವಾಗಿ ಯೋಗವನ್ನ ಸ್ವೀಕರಿಸಿ ಚಿಕಿತ್ಸೆಯನ್ನು ಕೊಡುವಾಗ ಇದ್ರ ಜೊತೆಗೆ ಅದನ್ನು ಸೇರಿಸ್ಕೊಂಡು ಎರಡನ್ನೂ ಸೇರಿಸಿ ಚಿಕಿತ್ಸೆಯನ್ನು ಕೊಡುವಂತಹದ್ದು. ಸೊ ಇದು ಯೋಗಾಸನ ಅಥವಾ ಆಸನದ ಬಗ್ಗೆ ಹೇಳಿದ್ರೆ, ಜೊತೆಗೆ ನೆಕ್ಸ್ಟ್ ಅಲ್ಲಿ ಬರುವಂತಹದ್ದು ಪ್ರಾಣಾಯಾಮ. ನೀವೇನು ಕೇಳ್ರಿ, ಈಗ ಏನಾಯ್ತು ಅಂದ್ರೆ ಯಮ ನಿಯಮದಿಂದ ಮನೋನಿಗ್ರಹ ಬಂತು, ಆಸನದಿಂದ ಶರೀರದ ದೃಢತೆ ಬಂತು. ನೆಕ್ಸ್ಟ್ ಏನು? ಮನಸ್ಸಾಯ್ತು, ಶರೀರ ಆಯ್ತು. ನೆಕ್ಸ್ಟ್ ಏನು? ನಮ್ಮ ಪ್ರಾಣ ಅಥವಾ ನಮ್ಮ ಉಸಿರಾಟ ನಮ್ಗೆ ಬಹಳ ಮುಖ್ಯ. ಹಾಗಾಗಿ ಪ್ರಾಣಾಯಾಮದಲ್ಲಿ ಏನಾಗುತ್ತೆ, ಪ್ರಾಣಸ್ಯ ಆಯಾಮ ಪ್ರಾಣಾಯಾಮ. ಪ್ರಾಣ ಅಂತ ಅಂದ್ರೆ ಇಲ್ಲಿ ಉಸಿರು ಅಂತ ನಾವು ತಗೋಬಹುದು, ಪ್ರಾಣವಾಯು ಅಥವಾ ಉಸಿರು ಅನ್ನೋದಾಗ ನಾವು ತೆಗೆದುಕೊಳ್ಬಹುದು. ಸೊ ಉಸಿರಿನಲ್ಲಿ ನಾವು ಉಸಿರನ್ನ ಹಿಡಿದಿಟ್ಕೊಳ್ಳುವಂತಹ ಅಥವಾ ಉಸಿರನ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂತಹ ಪ್ರಕ್ರಿಯೆಗೆ ನಾವು ಪ್ರಾಣಾಯಾಮ ಅಂತ ಹೇಳ್ತೀವಿ. ಇದರಲ್ಲಿ ಉಚ್ಛ್ವಾಸ ಇರ್ಬೋದು ಅಥವಾ ನಿಶ್ವಾಸ ಇರ್ಬೋದು. ಇದನ್ನ ಸರಿಯಾಗಿ ಒಂದು ರೆಗ್ಯುಲೇಟ್ ಮಾಡುವಂತಹ, ಕ್ರಮಬದ್ಧವಾಗಿ ಅದನ್ನ ರೆಗ್ಯುಲೇಟ್ ಮಾಡುವಂತಹ ಕ್ರಿಯೆಯನ್ನ ನಾವು ಪ್ರಾಣಾಯಾಮ ಅಂತ ಹೇಳ್ಬೋದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪೂರಕ, ಕುಂಭಕ, ರೇಚಕ ಅನ್ನುವಂತಹ ಒಂದು 3 ಅಂಶಗಳನ್ನ ನಾವು ಗಮನಿಸಬಹುದು. ಪೂರಕ ಅಂತಂದ್ರೆ ಉಚ್ಛ್ವಾಸ ಅಥವಾ ಉಸಿರನ್ನ ತೆಗೆದುಕೊಳ್ಳುವಂತಹ ಕ್ರಿಯೆ. ಕುಂಭಕ ಅಂತಂದ್ರೆ ಉಸಿರನ್ನ ಹಿಡಿದಿಟ್ಕೊಳ್ಳುವಂತಹ, ನಿಗ್ರಹ ಮಾಡುವಂತಹ ಕ್ರಿಯೆ. ರೇಚಕ ಅಂತಂದ್ರೆ ಎಕ್ಸೇಲ್ ಅಥವಾ ಉಸಿರನ್ನ ಹೊರ ಹಾಕುವಂತಹ ನಿಶ್ವಾಸ ಕ್ರಿಯೆ. ಇದನ್ನ ಪ್ರಾಣಾಯಾಮದಲ್ಲೂ ನಾವು ಮಾಡಬೇಕು, ಜೊತೆಗೆ ಮುಖ್ಯವಾಗಿ ಯೋಗದಲ್ಲೂ ಮಾಡಬೇಕು. ನೀವು ಹೇಳಿದ ಹಾಗೆ ಶಿವಮೊಗ್ಗದಲ್ಲಿ ಸಾಕಷ್ಟು ಯೋಗ ಕೇಂದ್ರಗಳಿದೆ, ಉಚಿತವಾಗಿ ಯೋಗವನ್ನು ಹೇಳ್ಕೊಡ್ತಾ ಇದೆ. ಹಾಗಾಗಿ ನನ್ನ ನಿವೇದನೆ ಏನು ಅಂತಂದರೆ, ಯಾರು ಯೋಗವನ್ನು ಮಾಡಬೇಕು ಅಂತಿದ್ದೀರೋ ಅವರು ಯೂಟ್ಯೂಬನ್ನು ನೋಡಿಕೊಂಡು ಅಥವಾ ಇನ್ಯಾವುದೋ ಚಾನಲನ್ನು ನೋಡಿಕೊಂಡು ನೀವು ಯೋಗವನ್ನು ಮಾಡಲಿಕ್ಕೆ ಹೋಗಬೇಡಿ. ಸಾಕಷ್ಟು ಜನ ಹೇಳ್ಕೊಡುವಂತಹವರು ನಿಮ್ಮೆಲ್ಲರ ಮಧ್ಯದಲ್ಲಿದ್ದಾರೆ. ಜೊತೆಗೆ ಉಚಿತವಾಗಿ ಹೇಳ್ಕೊಡುವಂಥವ್ರು ತುಂಬ ಒಳ್ಳೆ ಕೆಲಸವನ್ನು ಮಾಡ್ತಾ ಇರುವಂಥವ್ರು ಇದ್ದಾರೆ. ಹಾಗಾಗಿ ಯೋಗವನ್ನು ನೀವು ಮಾಡಬೇಕು ಅನ್ನುವಂತಹ ಬಯಕೆ ನಿಮ್ಮಲ್ಲಿ ಇತ್ತು ಅಂತಾದರೆ ಸರಿಯಾದಂತಹ ಒಂದು ಟ್ರೈನರ್ ಹತ್ರ ಹೋಗಿ ಯೋಗವನ್ನು ಕಲಿಬೇಕು ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇದಕ್ಕೂ ಕೂಡ ಒಂದು ಮುಖ್ಯವಾದ ವಿಷಯ ಇದೆ. ಪೂರಕ, ಕುಂಭಕ, ರೇಚಕ ಅಂತ ನಾವೇನು ಮಾತಾಡ್ತಾ ಇದ್ವಿ, ಪ್ರತಿಯೊಂದು ಯೋಗಾಸನವನ್ನು ಮಾಡುವಾಗ ಕೂಡ ಇದನ್ನು ನಾವು ಅಳವಡಿಸ್ಕೊಂಡು ಯೋಗಾಸನವನ್ನು ಮಾಡಬೇಕು. ಯಾವುದೇ ಒಂದು ಆಸನವನ್ನು ಮಾಡುವಾಗ, ಆ ಆಸನಕ್ಕೆ ಹೋಗುವಾಗ ಉಸಿರನ್ನು ನಿಧಾನವಾಗಿ ತೆಗೆದುಕೊಂಡು ಆ ಆಸನಕ್ಕೆ ಹೋಗಬೇಕು. ಆ ಆಸನದಲ್ಲೇ ನಿಂತುಕೊಂಡಾಗ ಕುಂಭಕ ಅಂದರೆ ಉಸಿರನ್ನು ಹಿಡಿದಿಟ್ಕೊಂಡಿರಬೇಕು. ಎಷ್ಟೊತ್ತು ನಮಗೆ ಉಸಿರನ್ನು ಹಿಡಿದಿಟ್ಕೊಳ್ಳೋಕ್ಕಾಗುತ್ತೋ ಅಷ್ಟೊತ್ತು ಆ ಆಸನದಲ್ಲಿದ್ದು, ಆಸನದಿಂದ ಮತ್ತೆ ಸಹಜ ಸ್ಥಿತಿಗೆ ಬರುವಾಗ ನಿಧಾನವಾಗಿ ಉಸಿರನ್ನು ಬಿಡಬೇಕು. ಈ ಕ್ರಿಯೆ ಪ್ರಾಣಾಯಾಮದಲ್ಲೂ ಆಗಬೇಕು, ಯೋಗಾಸನದಲ್ಲೂ ಆಗಬೇಕು. ಸುಮ್ಮನೆ ಎಲ್ಲೋ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದೆ ಅಥವಾ ಇನ್ನೆಲ್ಲೋ ನೋಡ್ಕೊಂಡು ಮಾಡಿದೆ ಅಂತ ಅನ್ನುವಾಗ ಇಂತಹ ಕ್ರಿಯೆಗಳು ಮಾಡಿದೆ, ಯೋಗಾಸನ ಮಾಡಿ ಯೋಗದ ಪೋಸ್ಚರಲ್ಲಿ ಇದ್ದಾಗ ಅಲ್ಲಿ ಉಸಿರಾಟವನ್ನು ಮಾಡ್ತಾ ಇರ್ತಾರೆ. ಇದರಿಂದ ಸಾಕಷ್ಟು ಅದು ಸರಿಯಾದ ರೀತಿ ಅಲ್ಲ, ಸರಿಯಾದ ಕ್ರಮ ಅಲ್ಲ. ಫ್ಯಾಷನ್ಗೋಸ್ಕರ ಮಾಡಬೇಡಿ, ಟ್ರೆಂಡಿಗೋಸ್ಕರ ಮಾಡಬೇಡಿ. ಏನು ಮಾಡಬೇಕು ಅಂತಂದ್ರೆ ಶಾಸ್ತ್ರೋಕ್ತವಾಗಿ ಸರಿಯಾಗಿ ಮಾಡಿ. ಸುಮ್ಮನೆ ಟ್ರೆಂಡಿಗಾಗಿ ಮಾಡಿದಾಗಲೇ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂದಾಗ ಶಾಸ್ತ್ರೋಕ್ತವಾಗಿ ಮಾಡಿದಾಗ ಇನ್ನೆಷ್ಟು ಬೆನಿಫಿಟ್ಸ್ ಇದೆ ಅನ್ನೋಂಥದ್ದನ್ನ ನಾವು ಅರ್ಥಕೊಂಡು ಹಾಗೆ ಮಾಡಬೇಕು ಅಂತ ಹೇಳ್ಬೋದು. ಈಗಾಗಲೇ ಪ್ರಾಣಾಯಾಮದ ಬಗ್ಗೆ ಹೇಳಿದ್ದೀರಾ, ಯೋಗಾಸನದ ಬಗ್ಗೆ ಹೇಳಿದ್ದೀರಾ, ಪ್ರಪಂಚ ಯೋಗವನ್ನು ಹೇಗೆ ಒಪ್ಕೊಂಡಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದೀರಾ. ಜೊತೆಗೆ ಈಗ ಇಂದಿನ ಕಾಲದಲ್ಲಿ ಏನಾಗಿದೆ, ಸಾಕಷ್ಟು ಜನ ಶಿವಮೊಗ್ಗದಲ್ಲಿ ಯೋಗಾಸನ ಕಲಿತಿದ್ದಾರೆ, ಸಾಕಷ್ಟು ಜನ ಅದರಲ್ಲಿ ಪರಿಣಿತಿ ಹೊಂದಿದ್ದಾರೆ, ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥವರು ಶಿವಮೊಗ್ಗದಲ್ಲಿದ್ದಾರೆ. ಅವರೆಲ್ಲ ನೀವು ಹೇಳಿದಾಗೆ ಉಚಿತವಾಗಿ ಯೋಗ ಶಿಬಿರಗಳನ್ನು ಎಲ್ಲ ಕಡೆಗೂ ಮಾಡ್ತಾರೆ.
ಹೌದು. ಶಿವಗಂಗಾ ಯೋಗ ಕೇಂದ್ರ ಇರ್ಬೋದು, ಕಣಾದ ಸಂಸ್ಥೆ ಇರ್ಬೋದು, ಸಾಕಷ್ಟು ಕಡೆ ಇದು ಮಾಡ್ತಾರೆ. ಅದ್ರ ಜೊತೆಗೆ ಈಗಾಗಲೇ ಅವರು ಎಲ್ಲರೂ ಇದ್ರ ಲಾಭವನ್ನು ಪಡ್ಕೋಬೇಕು. ಎಲ್ಲಿ ಯೋಗ ಇರುತ್ತೋ ಅಲ್ಲಿ ಆರೋಗ್ಯ ಇರುತ್ತೆ. ಹೌದು. ಇದ್ರ ಜೊತೆಗೆ ಈಗ ಪ್ರಾಣಾಯಾಮದ ಬಗ್ಗೆ ಹೇಳಿದ್ರೆ, ಪ್ರಾಣಾಯಾಮ ನಮ್ಮ ಉಸಿರಾಟದ ಕ್ರಿಯೆಯನ್ನು ಮತ್ತು ನಮ್ಮ ಪ್ರಾಣದ ಉಸಿರನ್ನು ಗೊಳಿಸುತ್ತೆ ಅಂತಂದರೆ, ಇನ್ನು ನಮಗೆ ಈ ಪ್ರತ್ಯಾಹಾರ, ಯೋಗದಲ್ಲಿ ಪ್ರತ್ಯಾಹಾರ ಅಂದರೆ ಅದೇನು? ಹೌದು, ಈ ಅಷ್ಟಾಂಗ ಯೋಗದಲ್ಲಿ ಈಗ ಯಮ, ನಿಯಮ, ಆಸನ, ಪ್ರಾಣಾಯಾಮವನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ಬರುವಂತಹದ್ದು ನೀವು ಹೇಳಿದ ಹಾಗೆ ಪ್ರತ್ಯಾಹಾರ ಅಂತ ಹೇಳ್ಬೋದು. ಪ್ರತ್ಯಾಹಾರ ಅಂತಂದರೆ ಪ್ರತಿ ಆಹಾರ ಅಂತಂದರೆ ನಮ್ಮ ಇಂದ್ರಿಯಗಳಿಗೆ ಕೊಡುವಂತಹ ಆಹಾರವನ್ನು ನಾವು ಕಡಿಮೆ ಮಾಡ್ತಾ ಬರಬೇಕು ಅನ್ನುವಂಥದ್ದು. ಅಂದರೆ ಕೆಟ್ಟ ಆಹಾರ, ನಕಾರಾತ್ಮಕ ಆಹಾರಗಳನ್ನು ಕಡಿಮೆ ಮಾಡ್ತಾ ಬಂದು ತನ್ಮೂಲಕವಾಗಿ ಸಕಾರಾತ್ಮಕ ಆಹಾರವನ್ನು ಕೊಡ್ತಾ ಹೋಗಬೇಕು. ಯಾವುದಕ್ಕೆ ಅಂತಂದರೆ ಇಂದ್ರಿಯಗಳಿಗೆ. ಸೊ ಪ್ರತ್ಯಾಹಾರ ಅನ್ನುವಂಥದ್ದು ಇಂದ್ರಿಯದ ಏನು ನಾವು ಆಸಕ್ತಿ, ಇಂದ್ರಿಯ ಆಸಕ್ತಿ ಅಂತ ಏನು ಹೇಳ್ತೀವಿ ಅಂತಹದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅಂತ ಮಾಡುವಂತಹ ಒಂದು ಕ್ರಿಯೆ ಪ್ರತ್ಯಾಹಾರ ಅಂತ ಹೇಳ್ಬೋದು. ಅಂತಂದರೆ ಇಂದ್ರಿಯ ನಿಗ್ರಹ, ಈಗ ಮನೋನಿಗ್ರಹ ಆಯಿತು, ದೇಹದ ನಿಗ್ರಹ ಆಯಿತು, ಉಸಿರಿನ ನಿಗ್ರಹ ಆಯಿತು. ನೆಕ್ಸ್ಟ್ ಬರುವಂತಹದ್ದು ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಮಾಡಲಿಕ್ಕಾಗಿ ಪ್ರತ್ಯಾಹಾರ ಅನ್ನುವಂತಹ ಕ್ರಿಯೆಯನ್ನು ಮಾಡುವಂಥದ್ದು. ಇನ್ನು ಈ ಧಾರಣ ಮತ್ತೆ ಧ್ಯಾನ, ಹೌದು, ಸಮಾಧಿ ಸ್ಥಿತಿ, ಈ ಥರ ಸಾಕಷ್ಟು ಇದಾವೆ. ಹೌದು, ಅದು ಎಲ್ಲದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಮಾಹಿತಿ ಕೊಡಿ. ಅದೇ ಈಗ ಪ್ರತ್ಯಾಹಾರ ಇಂದ್ರಿಯಗಳಿಗಾದರೆ ನೆಕ್ಸ್ಟ್ ಬರುವಂತಹದ್ದು ಧಾರಣ. ಧಾರಣ ಅಂತ ಅಂದರೆ ಏನು ಅಂತಂದರೆ ಮನಸ್ಸನ್ನು ಧಾರಣೆ ಮಾಡುವಂತಹದ್ದು, ನಾವು ಒಂದು ಕೇಂದ್ರೀಕರಿಸಿಕೊಳ್ಳುವಂತಹ ಪ್ರಕ್ರಿಯೆ ಇದು. ಮನಸ್ಸಿನ ನಿಗ್ರಹಕ್ಕಾಗಿ ಅಥವಾ ಮನಸ್ಸಿನ ವಶೀಕರಣಕ್ಕಾಗಿ. ಮನಸ್ಸಿನ ನಿಗ್ರಹ ಒಂದು ಕ್ರಿಯೆ ಆದರೆ ಮನಸ್ಸಿನ ವಶೀಕರಣ ಇನ್ನೊಂದು ಕ್ರಿಯೆ. ಹಾಗಾಗಿ ನಮ್ಮ ಮನಸ್ಸನ್ನು ನಾವು ವಶೀಕರಣ ಅಂದರೆ ಇದೇನೋ ದೊಡ್ಡದೇನೋ ವಶೀಕರಣ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಳ್ಳುವಂಥದ್ದು ಬೇಡ. ಸಣ್ಣ ಉದಾಹರಣೆ ಮೂಲಕ ಹೇಳ್ಬಿಡ್ತೀನಿ. ಈಗೊಂದು ಗೋಬಿ ಮಂಚೂರಿ ತಿನ್ನಬೇಕು ಅಂತ ಅನಿಸುತ್ತೆ ಅಂತ ಅಂದ್ಕೊಳ್ಳೋಣ. ನನಗೆ ಗೋಬಿ ಮಂಚೂರಿ ತಿನ್ನಬೇಕು ಅಂತ ಅನಿಸುತ್ತೆ, ಆದರೆ ನಾನು ತಿನ್ನಲ್ಲ ಅಂತ ಅನ್ನುವಂಥದ್ದು ಮನೋನಿಗ್ರಹ. ನನಗೆ ತಿನ್ನಬೇಕು ಅಂತಲೇ ಅನ್ಸೋದಿಲ್ಲಪ್ಪ, ಅದು ನೋಡಿದ್ರೂ ತಿನ್ನಬೇಕು ಅನ್ಸಲ್ಲ ಅನ್ನುವಂಥದ್ದು ಮನೋವಶೀಕರಣ, ಇಷ್ಟೇ ಅಂತ ಹೇಳ್ಬೋದು. ಸೊ ಇಂತಹ ಕ್ರಿಯೆ ಮನಸ್ಸಿಗೆ ಇನ್ನೂ ಹೆಚ್ಚಿನ ಹಂತದ ತಾಲೀಮನ್ನು ಕೊಡಲಿಕ್ಕಾಗಿ ಮಾಡುವಂಥದ್ದು ಧಾರಣ ಅಂತ ಹೇಳ್ಬೋದು. ಧಾರಣ ಅಂತಂದರೆ ನಮ್ಮ ಮನಸ್ಸನ್ನು ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಸಂಪೂರ್ಣವಾಗಿ ಧಾರಣ ಮಾಡುವಂಥದ್ದು ಅಥವಾ ಕೇಂದ್ರೀಕರಿಸುವಂತಹದ್ದು, ಬೇರೆ ಎಲ್ಲ ವಿಷಯಗಳನ್ನು ದೂರ ತಳ್ಳುವಂತಹ ಪ್ರಕ್ರಿಯೆ. ಅಂದರೆ ಏಕಾಗ್ರತೆ ಅನ್ನುವ ಉತ್ತುಂಗ ಮಟ್ಟ ಇದು ಅಂತ ಹೇಳ್ಬೋದು. ಏನು ನಾವು ಸಣ್ಣ ಈಗ ಏನೋ ಒಂದು ಕುತ್ಕೊಂಡೇನೋ ಒಂದೇ ಕಡೆ ಏಕಾಗ್ರತೆಯಿಂದ ಓದಿದ್ವಿ ಅಂತ ಹೇಳ್ತೀವಿ, ಇದು ಅದಕ್ಕಿಂತ ಬಹಳ ಹೆಚ್ಚಿನ ಮಟ್ಟದ ಕ್ರಿಯೆ. ಏನು ಅಂತಂದರೆ ಇದಕ್ಕೆ ಜಿಹ್ವಾಗ್ರ, ನಾಸಾಗ್ರ ಅಂತೆಲ್ಲ ಹೇಳ್ತಾರೆ. ಅಂದರೆ ನಾಲಿಗೆಯ ತುದಿಯಲ್ಲಿ ನಮ್ಮ ಏಕಾಗ್ರತೆಯನ್ನು ಇಟ್ಕೊಳ್ಳುವಂಥದ್ದು, ಮೂಗಿನ ತುದಿಯಲ್ಲಿ ನಮ್ಮ ಏಕಾಗ್ರತೆಯನ್ನು ನಿಲ್ಲಿಸುವಂತಹದ್ದು, ಅದನ್ನು ಅಥವಾ ಯಾವುದಾದ್ರು ದೇವರಿಗೆ ಇರ್ಬೋದು. ಬೇರೆ ಎಲ್ಲ ವಿಷಯ ಅಥವಾ ವಿಷಯ ಆಸಕ್ತಿಗಳನ್ನು ಬಿಟ್ಟು ಕೇವಲ ಒಂದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡುವಂತಹ ಪ್ರಕ್ರಿಯೆಯನ್ನು ಧಾರಣ ಅಂತ ಹೇಳ್ಬೋದು. ಇದರ ಮುಂದಿನ ಹಂತದಲ್ಲಿ ಬರುವಂತಹದ್ದು ಧ್ಯಾನ. ಧ್ಯಾನ ಅಂತಂದರೆ ಯಾವುದಾದ್ರೂ ಒಂದು ನಮಗೆ ಬೇಕಾಗಿರುವಂತಹ ಧ್ಯೇಯ ವಸ್ತುವಿನ ಮೇಲೆ, ಅದು ಯಾವುದೇ ಆಗಿರಬಹುದು. ಈಗ ನಾವು ನಮ್ಮ ನಿನ್ನ ಧ್ಯೇಯ ಏನು ಅಂತ ಕೇಳ್ತೀವಿ ಮಕ್ಕಳಿಗೆ, ಧ್ಯೇಯ ಏನು ಅಂತ ಕೇಳ್ತೀವಿ. ಧ್ಯೇಯ ಅಂತಂದ್ರೆ ಏನು ಅಂದರೆ ನನಗಿದು ಬೇಕು, ಅದು ಬೇಕಾಗಿರುವಂತಹದ್ದನ್ನು ನಾವು ನೋಡುವಂಥದ್ದು. ಸೊ ಧ್ಯಾನ ಅನ್ನುವಂತಹದ್ದು ನಮಗೆ ಏನು ಬೇಕೋ, ಇಂದ್ರಿಯಾಸಕ್ತಿಯಿಂದ ಹೊರಗಡೆ ಬರಬೇಕು ಅನ್ನೋವಂಥದ್ದು ಇರ್ಬೋದು. ಯಾವುದೇ ರೀತಿ ಅದನ್ನ ಬೇಕಾಗಿರುವಂತಹದ್ದನ್ನು ನಾವು ಧ್ಯೇಯ ವಸ್ತು ಅಂತ ಹೇಳ್ತೀವಿ. ಅದರ ಕಡೆಗೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ನಿತ್ಯ ಯೋಗಿ ಅಂತ ಹೇಳ್ತಾರೆ ಅಥವಾ ಧ್ಯೇಯ ಯೋಗಿ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಗುರಿಯನ್ನ ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ನನಗೆ ಚಿಂತೆ ಇಲ್ಲ, ಕೇವಲ ಗುರಿ ಮಾತ್ರ ಚಿಂತೆ, ಅದ್ರ ಬಗ್ಗೆ ಮಾತ್ರ ಚಿಂತನೆ. ಇಂತಹ ಸ್ಥಿತಿಯನ್ನ ನಾವು ಧ್ಯಾನ ಅಂತ ಹೇಳ್ಬೋದು. ಧ್ಯಾನದಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ಧ್ಯಾನ ಮಾಡುವಂತಹ ವ್ಯಕ್ತಿ ಇರ್ತಾನೆ, ಒಂದು ಧ್ಯೇಯ ವಸ್ತು ಅಂತ ಇರುತ್ತೆ. ಇದರ ನೆಕ್ಸ್ಟ್ ಬರುವಂತಹದ್ದು ಸಮಾಧಿ ಸ್ಥಿತಿ ಅಂತಂದರೆ ನಮ್ಮನ್ನು ಸಂಪೂರ್ಣವಾಗಿ ಈ ಪ್ರಾಪಂಚಿಕ ವಿಷಯಗಳಿಂದ ಮುಕ್ತವಾಗಿಸುವಂತಹ ಪ್ರಕ್ರಿಯೆ ಅಂತಂದರೆ ಜೀವಾತ್ಮವನ್ನು ಪರಮಾತ್ಮನಲ್ಲಿ ಲೀನಗೊಳಿಸುವಂತಹ ಪ್ರಕ್ರಿಯೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಧ್ಯಾನದಲ್ಲಿ ಒಬ್ಬ ಧ್ಯೇಯ ವಸ್ತು ಇರುತ್ತೆ, ಜೊತೆಗೆ ಒಬ್ಬ ಧ್ಯಾನ ಮಾಡುವಂಥವನಿರ್ತಾನೆ. ಸಮಾಧಿ ಸ್ಥಿತಿಯಲ್ಲಿ ಎರಡೂ ಒಂದೇ, ಅವೆರಡರ ಮಧ್ಯದಲ್ಲಿ ಅವಿನಾಭಾವ ಸಂಬಂಧ ಏರ್ಪಟ್ಟಿರುತ್ತೆ. ಎರಡು ಬೇರೆ ಬೇರೆ ಅಂತ ಅನ್ಸೋದೇ ಇಲ್ಲ ಅನ್ನುವಷ್ಟು ಒಂದು ವಿಷಯದಲ್ಲಿ ಲೀನನಾಗುವಂತಹದನ್ನ ಸಮಾಧಿ ಸ್ಥಿತಿ ಅಂತ ಹೇಳ್ಬೋದು. ಹೀಗೆ ಅಷ್ಟಾಂಗ ಯೋಗ ಅಂತಂದರೆ ಕೇವಲ ಯೋಗಾಸನ ಅಥವಾ ದೇಹವನ್ನು ಪೋಶ್ಚರ್ನ ಕರೆಕ್ಟಾಗಿ ಇಟ್ಕೊಳ್ಳಿಕ್ಕೆ ಅಥವಾ ಫಿಗರ್ನ ಕರೆಕ್ಟಾಗಿ ಇಟ್ಕೊಳ್ಳಿಕ್ಕೆ ಮಾಡುವಂತಹ ಒಂದು ಆಸನಗಳ ಅಷ್ಟೇ ಅಲ್ಲದೆ ಯೋಗ ಅಥವಾ ಯೋಗಶಾಸ್ತ್ರ ಅಂತಂದರೆ ಮನಸ್ಸಿಗೆ, ದೇಹಕ್ಕೆ, ಇಂದ್ರಿಯಕ್ಕೆ, ಬುದ್ಧಿಗೆ ಎಲ್ಲದಕ್ಕೂ ನಿಗ್ರಹ ಶಕ್ತಿಯನ್ನು ಕೊಡುವಂತಹ ಒಂದು ಕ್ರಿಯೆಯನ್ನು ನಾವು ಯೋಗಾಸನ ಅಥವಾ ಯೋಗಶಾಸ್ತ್ರ ಅಂತ ಕರಿಬೋದು. ಇನ್ನು ಈ ಒಂದು
ಯೋಗವನ್ನು ನಾವು ಯಾವ ವಯಸ್ಸಿನವರೆಲ್ಲ ಮಾಡ್ಬೋದು ಅಂತ ಅದಕ್ಕೇನಾರು ಕ್ರಮಬದ್ಧತೆ ಇದೆಯಾ? ಇಷ್ಟು ವಯಸ್ಸಿನವ್ರು ಮಾಡಬೇಕು, ಇಷ್ಟು ವಯಸ್ಸಿನವ್ರು ಮಾಡಬಾರ್ದು ಅನ್ನೋದೇನಾದರೂ ಇದೆಯಾ? ಅಂದರೆ ವ್ಯಾಯಾಮವನ್ನ ಯಾವ ವಯಸ್ಸಿನವ್ರು ಮಾಡ್ಬೋದು ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಂತಂದ್ರೆ ಧಾತು ಪಕ್ವತೆ ಎಷ್ಟಿದೆ ಅಂತ ನೋಡ್ಕೋಬೇಕು. ಅಂದ್ರೆ ನಮ್ಮ ಶರೀರದ ಡೆವಲಪ್ಮೆಂಟ್ ಯಾವ ರೀತಿಯಲ್ಲಿ ಆಗಿದೆ ಅನ್ನುವಂಥದ್ದನ್ನ ನೋಡಬೇಕು. ಶರೀರ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವಂತಹ ವ್ಯಕ್ತಿ ಒಂದು ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ಇನ್ನು ಶರೀರ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನುವಂತಹ ವ್ಯಕ್ತಿ ಬೇರೆ ರೀತಿಯಲ್ಲಿರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ನನಗೆಷ್ಟು ವ್ಯಾಯಾಮ ಮಾಡೋಕ್ಕಾಗುತ್ತೋ ಅದಕ್ಕಿಂತ ಹೆಚ್ಚಿಗೆ ವ್ಯಾಯಾಮ ಮಾಡುವಂತಹ ಶಕ್ತಿ ನಿಮ್ಮಲ್ಲಿರ್ಬೋದು ಅಥವಾ ಇನ್ನೊಬ್ಬರಲ್ಲಿರ್ಬೋದು. ಹಾಗಾದರೆ ಎಲ್ಲರಿಗೂ ಒಂದೇ ರೀತಿ ಹೇಳೋಕ್ಕಾಗತ್ತಾ? ಇವರೆಲ್ಲ ಈ ಥರ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಒಬ್ಬ ವ್ಯಕ್ತಿ ಎಷ್ಟು ವ್ಯಾಯಾಮ ಮಾಡಬೇಕು ಅಂತ ಅಂದರೆ, ನಮ್ಮ ಹಣೆಯ ಮೇಲೆ ಬೆವರು ಮೂಡ್ತಾ ಇದೆ ಅನ್ನುವಲ್ಲಿಯವರೆಗೆ ವ್ಯಾಯಾಮ ಮಾಡಬೇಕು. ಅದು ಆ ವ್ಯಕ್ತಿಯ ಶಕ್ತಿ, ಕೆಪಾಸಿಟಿ ಅಂತ ಹೇಳ್ಬೋದು. ಸೊ ನಮಗೆ ಯಾವಾಗ ಹಣೆಯಲ್ಲಿ ಬೆವರು ಬರುತ್ತೋ ಅದಕ್ಕಿಂತ ಹೆಚ್ಚಿಗೆ ಮಾಡ್ತಾ ಹೋಗಬಾರ್ದು. ಸಾಧಾರಣವಾಗಿ ಮೂಗಿನ ಮೇಲೆ ಬೆವರು ಸುಲಭವಾಗಿ ಬರುತ್ತೆ, ಕಂಕಳಲ್ಲಿ ಸುಲಭವಾಗಿ ಬರುತ್ತೆ, ಎಲ್ಲ ಕಡೆ ಸುಲಭವಾಗಿ ಬರುತ್ತೆ. ಹಣೆ ಮೇಲೆ ಬೆವರು ಬರೋದು ಯಾವಾಗ ಅಂತಂದ್ರೆ, ದೇಹ ತನ್ನ ಶ್ರಮವನ್ನೆಲ್ಲ ಹಾಕಿದ ಮೇಲೆ ಮಾತ್ರ ಹಣೆಯಲ್ಲಿ ಬೆವರು ಬರುವಂಥದ್ದು. ಹಾಗಾಗಿ ಹಣೆಯಲ್ಲಿ ಬೆವರು ಬರೋವರೆಗೆ ಒಬ್ಬ ವ್ಯಕ್ತಿ ನನ್ನ ವ್ಯಾಯಾಮ ಶಕ್ತಿ ಏನು ಅಂತಂದ್ರೆ, ನನ್ನ ಹಣೆಯಲ್ಲಿ ಬೆವರು ಬರೋವರೆಗೆ ನಾನು ವ್ಯಾಯಾಮ ಮಾಡಬೇಕು ಅನ್ನುವಂತಹದ್ದು ನನ್ನ ವ್ಯಾಯಾಮ ಶಕ್ತಿ ಅಂತ ಹೇಳ್ಬೋದು. ಈಗ ಮೇಡಮ್, ಈಗ ಮಹಿಳೆಯರಲ್ಲಿ ನಕಾರಾತ್ಮಕ ಭಾವನೆ ಜಾಸ್ತಿ ಇರುತ್ತೆ ಅಂತ ಕೇಳಿದ್ವಿ. ಹಾಗೇನು ಇಲ್ಲ ಸರ್, ಎಲ್ಲರಲ್ಲೂ ಒಂದೇ ಅದು ಇರುತ್ತೆ ಅಂತ. ಅವರಿಗೆ ಈಗ ಒಂದು ಸಿಂಪಲ್ ಆಸನಗಳು ಬೇಕು. ಆರೋಗ್ಯವಂತ ಮಹಿಳೆಯರು ಯಾವೆಲ್ಲ ಕೆಲವರು ಆಸನಗಳು ಮಾಡಿದರೆ ಅವರಿಗೆ ಒಂದು ಇದರಲ್ಲಿ ಎರಡು ವಿಷಯ. ನಕಾರಾತ್ಮಕ ಚಿಂತನೆಗೆ ಬೇರೆ ಆಸನಗಳು ಅಥವಾ ಧ್ಯಾನ, ಮಹಿಳೆಯರಿಗೆ ಬೇರೆ ಅಂತ ತಗೋಬಹುದು. ಯಾಕಂದ್ರೆ ನಕಾರಾತ್ಮಕ ಚಿಂತನೆ ಪುರುಷರಲ್ಲೂ ಇರುತ್ತೆ, ಮಹಿಳೆಯರಲ್ಲೂ ಇರುತ್ತೆ, ಇದು ಎಲ್ಲರಲ್ಲೂ ಇರುವ ಹೆಚ್ಚು ಅಂತ ಕೇಳಿ ಬಂದಿತ್ತು, ಅದಕ್ಕೆ ನಿಮಗೆ ಹೇಳಿದ್ವಿ. ಸೊ ಅದಕ್ಕೇನು ಅಂತಂದ್ರೆ, ಯೋಗಾಸನದ ಜೊತೆಗೆ ಧ್ಯಾನವನ್ನ ರೂಢಿಸಿಕೊಳ್ಳುವಂತಹದ್ದು ಅದು ಬಹಳ ಮುಖ್ಯ ಆಗುತ್ತೆ. ಧ್ಯಾನದಲ್ಲಿ ಜೊತೆಗೆ ಧಾರಣದಲ್ಲಿ ನಾವೇನ್ ಹೇಳಿದ್ವಿ, ಒಂದೇ ಕಡೆ ಕೇಂದ್ರೀಕರಿಸಿ ಬೇರೆ ಏನ್ ಬರ್ತಾ ಇದ್ರು ಅದನ್ನ ಆಚೆ ಹಾಕೋದು. ಅದನ್ನೇ ಮಾಡರ್ನ್ ಈ ಸೈಕೋಥೆರಪಿನಲ್ಲಿ ಅಥವಾ ಕೌನ್ಸಿಲಿಂಗ್ ಅಲ್ಲಿ ಸ್ಟಾಪ್ ಟೆಕ್ನಿಕ್ ಅಂತ ಹೇಳ್ತಾರೆ. ಅದು ಸ್ಟಾಪ್ ಟೆಕ್ನಿಕ್ ಅನ್ನುವಂಥದ್ದಿದೆ. ಏನು ಅಂತಂದ್ರೆ, ಒಂದೇ ಕಡೆ ಕೂತು ಏಕಾಗ್ರ ಚಿತ್ತದಿಂದ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸೋದು. ಆವಾಗ ನನಗೆ ನಕಾರಾತ್ಮಕ ಚಿಂತನೆ ಬಂತು ಅಂದ್ರೆ, ಅಥವಾ ಬೇರೆ ಇನ್ಯಾವುದೋ ಆಸಕ್ತಿಕರ ವಿಷಯ ನನ್ನ ತಲೆಗೆ ಬಂತು ಅಂತಂದ್ರೆ, ತಕ್ಷಣಕ್ಕೆ ನನಗೆ ನಾನೇ ಆಟೋ ಸಜೆಷನ್ ಕೊಟ್ಕೊಳ್ಳುವಂಥದ್ದು. ಸ್ಟಾಪ್ ಬಿಟ್ಟು ಅದನ್ನ ದೂರ ತಳ್ಳಿ ಮತ್ತೆ ನಾನು ಏನು ಕೇಂದ್ರೀಕರಿಸ್ತಾ ಇದ್ದೀನೋ ಅಲ್ಲೇ ಕೇಂದ್ರೀಕರಿಸುವಂತಹದ್ದು. ಸೊ ಈ ಪ್ರಕ್ರಿಯೆಯನ್ನು ಮಾಡ್ತಾ ಹೋಗೋದ್ರಿಂದ ನಕಾರಾತ್ಮಕ ಚಿಂತನೆಗಳು ಸಾಕಷ್ಟು ಅವಾಯ್ಡ್ ಮಾಡ್ತಾ ಬರ್ಬೋದು ಅಂತ ಹೇಳ್ಬೋದು. ಜೊತೆಗೆ ಈ ನಕಾರಾತ್ಮಕ ಚಿಂತನೆಗೆ ವ್ಯಕ್ತಿ ಒಬ್ಬನೇ ಅಲ್ಲದೆ ಆತನ ಸುತ್ತಮುತ್ತ ಪರಿಸರ ಎಲ್ಲದೂ ಕೂಡ ಆಕ್ಟ್ ಮಾಡ್ತಾ ಇರುತ್ತೆ. ನಿನ್ನ ಕೈಲಿ ಏನೂ ಆಗಲ್ಲ, ನಿನಗೆ ಬರಲ್ಲ, ಈ ಥರ ನೆಗೆಟಿವ್ ಸೆಂಟೆನ್ಸಿಂದ ಕೂಡ ಒಬ್ಬ ವ್ಯಕ್ತಿ ಕುಗ್ತಾ ಹೋಗ್ತಾನೆ ಅಂತ ಹೇಳ್ಬೋದು. ಇದಕ್ಕೆ ಎಲ್ಲದ ಸಮಗ್ರ ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಈಗ ಒಂದು ಮಾತ್ರೆಗೆ ಒಂದು ಎಕ್ಸ್ಪೈರಿ ಟೈಮ್ ಇರುತ್ತೆ. ಆ ಎಕ್ಸ್ಪೈರಿ ಟೈಮ್ ಅನ್ನು ಎಸ್ಬಿಡಬೇಕು. ಹಾಗಾಗಿ ಒಂದು ವಿಷಯ ನಮಗೆ ಬೇಡ ಆದ್ಮೇಲೆ ಅದನ್ನ ಡ್ರಾಪ್ ಮಾಡಬೇಕು. ಖಂಡಿತವಾಗಿಯೂ ಹೌದು. ಈಗ ನಮ್ಮ ಮನೆಯಲ್ಲಿ ದಿನ ನಾವೇನ್ ಮಾಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ಏನ್ ಮಾಡ್ತೀವಿ, ಅದನ್ನಷ್ಟು ಆಚೆ ಬಿಸಾಕ್ತಿವಿ. ಹೇಗೆ ನಮ್ಮ ಮನೆಯಲ್ಲಿ ನಾವು ಇರುವಂತಹ ಕಸವನ್ನ ಆಚೆ ಬಿಸಾಕ್ತಿವೋ, ಹಾಗೆ ನಮ್ಮ ಮನಸ್ಸಲ್ಲಿರುವಂತಹ ಕಸವನ್ನ ಕೂಡ ಆಚೆ ಬಿಸಾಕುವಂತಹ ಕೆಲಸವನ್ನ ಮಾಡ್ತಾ ಇರಬೇಕಾಗತ್ತೆ. ಮೈಂಡ್ ಕ್ಲೀನಿಂಗ್ ಅಂತ ಹೇಳ್ಬೋದು, ಅದನ್ನ ಮಾಡ್ಕೋತಾ ಇರಬೇಕು. ಅದನ್ನೇ ನಾವು ಮಾಡರ್ನ್ ಇದರಲ್ಲಿ ಕೌನ್ಸಿಲಿಂಗ್ ಅಲ್ಲಿ ವೆಂಟಿಲೇಷನ್ ಅಂತ ಬರುತ್ತೆ. ಅಂದ್ರೆ ನಮ್ಮ ಒಳಗಡೆ ಏನಿದೆ ಅದನ್ನ ಹೊರಗೆ ಹಾಕುವಂತ, ಹೇಗೆ ಮನೆಗೆ ವೆಂಟಿಲೇಷನ್ ಇರುತ್ತೋ, ಅಥವಾ ಅಡುಗೆ ಮನೆಯಲ್ಲಿ ಪೂರ್ತಿ ಹೊಗೆ ತುಂಬ್ಕೊಂತು ಅನ್ಕೊಳ್ಳೋಣ, ಅಡುಗೆ ಮಾಡುವಾಗ ನಾವೇನ್ ಮಾಡ್ತೀವಿ, ಅವಾಗ ಕಿಟಕಿಯನ್ನ ಓಪನ್ ಮಾಡ್ತೀವಿ. ಹಾಗೇನೆ ಮನಸ್ಸಲ್ಲೂ ಕೂಡ ತುಂಬಾ ಹೊಗೆ ಅಥವಾ ಈ ರೀತಿಯಾದಂತಹ ಏನೋ ಸಾಕಷ್ಟು ಗೊಂದಲಗಳು ತುಂಬಿಕೊಂಡಿದೆ ಅಂತಂದಾಗ ಅದನ್ನ ವೆಂಟ್ ಔಟ್ ಮಾಡಬೇಕು, ಅಂದ್ರೆ ಹೊರಗಡೆ ಹಾಕಬೇಕು. ಅದಕ್ಕೊಂದು ವೆಂಟಿಲೇಷನ್ ಬೇಕು ಅನ್ನುವಂಥದ್ದು ಹಾಗೆ ಅಂತ ಹೇಳ್ಬೋದು. ಜೊತೆಗೆ ಹೆಣ್ಮಕ್ಳಿಗೆ ಅಂತಂದ್ರೆ ಅವರಲ್ಲಿ ಯಾವ್ದಾದ್ರು ಏನು ಸಮಸ್ಯೆ ಇದೆ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂತಹ ಯೋಗಾಸನಗಳನ್ನ ಕೂಡ ಮಾಡಬಹುದು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈ PCOD ಎನ್ನುವಂತಹ ಅಂಡಾಶಯದಲ್ಲಿ ನೀರು ತುಂಬಿಕೊಂಡಿರುವಂತಹ ಗುಳ್ಳೆ, ಇಂತಹ ಪರಿಸ್ಥಿತಿ ಇದ್ದಾಗ ಅವರಿಗೆ ಧನುರಾಸನವನ್ನ ಹೆಚ್ಚಾಗಿ ಮಾಡೋದ್ರಿಂದ ಒಳ್ಳೇದಾಗುತ್ತೆ, ಅಥವಾ ಭುಜಂಗಾಸನವನ್ನ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಹೀಗೆ ಅದನ್ನ ಕೂಡ ಯೋಗ ತಜ್ಞರಿಂದ ಅದರ ಸಲಹೆಯನ್ನು ತೆಗೆದುಕೊಂಡು ಅದನ್ನ ಮಾಡುವಂತಹದನ್ನ ಕೂಡ ಮಾಡ್ಬೋದು. ಇನ್ನು ಈಗ ಮೇಡಮ್ನವ್ರಿಗೆ ಹೇಳ್ತಂಗೆ, ಈಗಾಗಲೇ ಸಾಕಷ್ಟು ದೇಶಗಳು ಈ ಯೋಗವನ್ನು ಒಪ್ಪಿದ್ದಾವೆ. ಹೌದು. ಹಿಂದೆ ಏನಾಗಿತ್ತು, ಹಿಂದೆ ಬಹಳ ಲಿಮಿಟೆಡ್ ಇತ್ತು. ಈಗ ಯೋಗಾಸನ ಮಾಡ್ಬೇಕಂದ್ರೆ ಅದೇನು ಮಾಡಪ್ಪ ಕಾಮನ್ ಅಂತ ಇದ್ರು, ಹೆಚ್ಚು ಅಷ್ಟು ಪ್ರಚಲಿತವಾಗಿದ್ದಿಲ್ಲ. ಈಗ ಮಾನ್ಯ ಪ್ರಧಾನಮಂತ್ರಿಗಳು ಬಂದ ಮೇಲೆ ಈ ಯೋಗದ ಪರಿಚಯವನ್ನು ಎಲ್ಲ ದೇಶಗಳನ್ನು ಮಾಡಿ, ಅಲ್ಲಿ ಡೆಮೋ ಮಾಡಿ, ಹೋದ ಕಡೆ ಅದರ ಮಾಹಿತಿಗಳನ್ನು ಕೊಟ್ಟು ಸಾಕಷ್ಟು ಜನ ಯೋಗಕ್ಕೆ ಒಪ್ಪಿದ್ದಾರೆ. ಆದರೆ ಇದು ಬೇರೆ ದೇಶದಲ್ಲೂ ಸಹ ಇದರ ಪ್ರಭಾವ ಜಾಸ್ತಿ ಇದೆ.
ನಮ್ಮ ದೇಶಕ್ಕಿಂತ ಅವ್ರು ಜಾಸ್ತಿ ಮಾಡ್ತಾ ಇದ್ದಾರೆ. ಹೌದು. ಅವರೆಲ್ಲ ಇಲ್ಲಿ ಬಂದು ಕಲಿತಿದ್ದಾರೆ, ಇಲ್ಲಿಂದ ಅಲ್ಲಿಗೆ ಇದು ಮಾಡ್ತಾರೆ, ಈ ಥರದ್ದು. ಹಾಗಾಗಿ ಯೋಗಕ್ಕೋಸ್ಕರ ಹೆಚ್ಚು ಜನ ಈ ಕಡೆ ನಮ್ಮ ದೇಶದ ಕಡೆ ಮುಖ ಮಾಡಿದ್ದಾರೆ. ಅದಕ್ಕೆ ಏನು ನಮಗೆ ರೀಸನ್ ಅನ್ನೋದು ಬೇಕಲ್ಲ. ಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರಲ್ಲ, ಆನೋ ಭದ್ರೋ ಕೃತವೋ ಯಾಂತು ವಿಶ್ವತಃ ಅಂತ. ಅಂದರೆ ಒಳ್ಳೆ ವಿಚಾರಗಳು ವಿಶ್ವದ ಎಲ್ಲೆಡೆಯಲ್ಲಿದ್ದರೂ ಕೂಡ ಅದು ನನ್ನ ಬಳಿಗೆ ಬರಲಿ ಅಂತ. ಸೊ ಇದರ ದೃಷ್ಟಿಯಲ್ಲಿ ನಾವು ನೋಡ್ತಾ ಹೋದರೆ ಒಳ್ಳೆಯ ವಿಚಾರದಲ್ಲಿ ಬರುವಂತಹದ್ದು ಯೋಗ. ಹಾಗಾಗಿ ಸಾಕಷ್ಟು ಜನ ಇದಕ್ಕೆ ಮುಖ ಮಾಡ್ತಾ ಇದ್ದಾರೆ, ಇದರತ್ತ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಯೋಗ ಅನ್ನೋದು ದೇಹ ಮತ್ತು ಮನಸ್ಸು, ನಮ್ಮ ಬುದ್ಧಿ ಎಲ್ಲದನ್ನೂ ಒಂದು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದೆ. ಇದು ಯಾವ ರೀತಿ ನಮಗೆ ಕೆಲಸ ಮಾಡುತ್ತೆ ಅನ್ನೋದೊಂದು. ಈ ಅಷ್ಟಾಂಗ ಯೋಗ ನಾವೇನು ನೋಡಿದ್ವಿ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನ ಹೇಳಬೇಕು ಅಂದರೆ ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಂಡು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಒಬ್ಬ ವ್ಯಕ್ತಿ ಎಲ್ಲೋ ಹೋಗ್ತಾ ಇದ್ದಾನೆ, ನಡ್ಕೊಂಡು ಹೋಗ್ತಾ ಇದ್ದಾನೆ, ಆತನ ದೇಹ ಎಲ್ಲ ಸಮಗ್ರವಾಗಿ ಆತ ಎಲ್ಲೋ ಹೋಗ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಏನೋ ಒಂದನ್ನು ನೋಡ್ತಾನೆ. ಉದಾಹರಣೆ ನಾವು ಗೋಬಿ ಮಂಚೂರಿ ತಗೋತಾ ಇದ್ವಿ, ಗೋಬಿ ಮಂಚೂರಿನ ತೆಗೆದುಕೊಳ್ಳೋಣ. ಸಾಕಷ್ಟು ಜನ, ಯಾಕಂದರೆ ಈಗ ಯುವ ಜನಾಂಗದವರು ಅದಕ್ಕೆ ಕಂಪ್ಲೀಟ್ಲಿ ಅಟ್ರಾಕ್ಟೆಡ್. ಲಾಕ್ಡೌನ್ ಟೈಮಲ್ಲಿ ಹೇಗಾಗಿ ಹೋಗಿತ್ತು ಅಂದರೆ ಯಾವಾಗ ಗೋಬಿ ತಿಂತೀವಪ್ಪ ಅನಿಸ್ತಾ ಇದೆ ಅಂತ ಎಲ್ಲಿ ನೋಡಿದ್ರು ಅದೇ ವಿಚಾರಗಳು ಬರ್ತಾ ಇತ್ತು. ಹಾಗಾಗಿ ಒಂದು ಜಂಕ್ ಫುಡ್ ಅಂತ ಅನ್ಕೊಳ್ಳೋಣ. ಅಲ್ಲಿದೆ ಅಂದ ತಕ್ಷಣಕ್ಕೆ ಏನಾಗುತ್ತೆ, ಮೊದಲು ಆತನ ಇಂದ್ರಿಯ, ಆತನ ಮೂಗಿಗೆ ವಾಸನೆ ಬಡಿಯುತ್ತೆ, ಆತನ ಕಣ್ಣು ಅದನ್ನು ನೋಡುತ್ತೆ. ಸೊ ಆವಾಗ ಅದು ಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಈ ಬೇಕು ಅಂತ ಅನಿಸುವಂತಹ ಕ್ರಿಯೆಯನ್ನು ಮನಸ್ಸು ಮಾಡುವಂತಹದ್ದು. ಅಂದರೆ ಇಷ್ಟ ಅನಿಷ್ಟ ಅಂತಂದರೆ ಇಷ್ಟ ಇಲ್ಲದೆ ಇರುವಂತಹದ್ದು. ಸೊ ಇಷ್ಟ ಇಲ್ಲದೆ ಇರುವಂತಹದ್ದು, ಇದರ ವಿವೇಚನೆಯನ್ನು ಮಾಡುವಂತಹದ್ದು ಮನಸ್ಸು. ಅಂದರೆ ನನಗೆ ಇದು ಇಷ್ಟ ಅಪ್ಪ, ತುಂಬ ನನಗಿದು ಇಷ್ಟ ಇಲ್ಲ, ನನಗೆ ಸಣ್ಣವಳಿಂದ ಸಿಹಿ ಅಂದರೆ ಇಷ್ಟ, ನನಗೆ ಸಣ್ಣವರಿಂದ ಖಾರ ಅಂತಂದರೆ ಇಷ್ಟ. ಈ ರೀತಿಯಾಗಿ ಕೆಲವೊಂದಷ್ಟು ಇಷ್ಟಗಳನ್ನು ಅಥವಾ ಇದು ಇಷ್ಟ ಇಲ್ಲದಿರುವಿಕೆಯನ್ನು ನಾವು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ, ವಾತಾವರಣದಲ್ಲಿ ಬೆಳೆಸ್ಕೊಂಡು ಬಂದಿರ್ತೀವಿ. ಸೊ ಹಾಗೆ ನನಗೆ ಈ ಸ್ಮೆಲ್ ಅಂತಂದರೆ ಇಷ್ಟ, ಅಥವಾ ಇದು ಏನೋ ಜಂಕ್ ಫುಡ್ಡಿನ ಸ್ಮೆಲ್ ಬರ್ತಾ ಇದೆ, ಈ ಸ್ಮೆಲ್ ಕಡೆಗೆ ನನ್ನ ಇಂದ್ರಿಯಗಳು ಹೊರಳ್ತಾ ಇದೆ, ಇದು ನನಗೆ ಬೇಕು ಅಂತ ಅನ್ಕೊಳ್ಳುವಂತಹದ್ದು ಮನಸ್ಸು ಅಂತ ಹೇಳ್ಬೋದು. ನಂತರದಲ್ಲಿ ಬರುವಂತಹ ಬುದ್ಧಿ ಕೆಲಸ ಏನು? ಗುಣ ದೋಷ ವಿವೇಚನೆ ಅಂತಂದ್ರೆ ಯಾವುದು ನಿನಗೆ ಒಳ್ಳೇದು, ಯಾವುದು ಕೆಟ್ಟದು. ಮನಸ್ಸು ಆ ಕೆಲಸವನ್ನು ಮಾಡಲ್ಲ. ಮನಸ್ಸು ತನಗೆ ಏನೋ ಹುಚ್ಚು ಕೋಡಿ ಮನಸ್ಸು ಅಂತ ಹೇಳ್ತಾರಲ್ಲ, ಬೇಕಾಗಿದ್ದೆಲ್ಲದನ್ನು ಅದು ನೋಡಿದ್ದೆಲ್ಲವನ್ನ ಬೇಕು ಅಂತ ಅನ್ಕೊಳ್ಳುವಂತಹದ್ದು ಮನಸ್ಸು. ನಂತರದಲ್ಲಿ ಬರುವಂಥದ್ದು ಬುದ್ಧಿ. ಇಲ್ಲ, ಈ ಥರ ಜಂಕ್ ಫುಡ್ನ ಈಗ ತಿನ್ನಬೇಡ, ಅದರಲ್ಲೂ ಈ ಕೋವಿಡ್ ಅಂತ ಈ ಥರ ಸಮಸ್ಯೆ ಎಲ್ಲ ಇದ್ದಾಗ ಜಂಕ್ ಫುಡ್, ಹೊರಗಡೆ ಫುಡ್ ತಿನ್ನೋದು ಒಳ್ಳೇದಲ್ಲ, ಇದು ನೀನು ತಿನ್ನಬೇಡ ಅನ್ನುವಂತಹ ಗುಣದೋಷ ವಿವೇಚನೆಯನ್ನು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನುವಂತಹ ವಿವೇಚನೆಯನ್ನು ಮಾಡುವಂತಹದ್ದು ಬುದ್ಧಿ. ನಂತರದಲ್ಲಿ ಓಕೆ ಸರಿ, ಇದನ್ನು ನಾನು ತಿನ್ನಬಾರ್ದು ಅನ್ನುವಂತಹ ಹಂತಕ್ಕೆ ಬರುವಂತಹದ್ದು ವಿವೇಕ, ಕಾಮನ್ ಸೆನ್ಸ್ ಅಂತ ಹೇಳ್ಬೋದು. ಹೀಗೆ ಒಬ್ಬ ವ್ಯಕ್ತಿ ಯಾವುದೇ ಕೆಲಸವನ್ನು ಮಾಡುವಾಗ ಮನಸ್ಸು, ಬುದ್ಧಿ, ವಿವೇಕ ಎಲ್ಲವೂ ಕೂಡ ಕೆಲಸವನ್ನು ಮಾಡ್ತಾ ಇರುವಂತಹದ್ದು, ಎಲ್ಲದೂ ಸೇರಿಯೇ ಕೆಲಸ ಆಗುವಂಥದ್ದು. ಯಾವಾಗ ಯಾವುದು ಹಾಗಾದರೆ ಹೆಚ್ಚು ಕೆಲಸವನ್ನು ಮಾಡುತ್ತೆ ಅಂತ ಯೋಚನೆ ಮಾಡಿದ್ರೆ, ನಾವು ಯಾವುದಕ್ಕೆ ಹೆಚ್ಚು ಆಹಾರವನ್ನು ಕೊಡ್ತೀವೋ, ಒಳ್ಳೆಯ ವಿಚಾರಕ್ಕೆ ಹೆಚ್ಚು ಆಹಾರವನ್ನು ಕೊಟ್ಟಾಗ ಒಳ್ಳೆಯದನ್ನು ಯೋಚನೆ ಮಾಡುತ್ತೆ, ಕೆಟ್ಟ ವಿಚಾರಕ್ಕೆ ಹೆಚ್ಚು ಆಹಾರವನ್ನು ಕೊಟ್ಟಾಗ ಕೆಟ್ಟದನ್ನು ಯೋಚನೆ ಮಾಡುತ್ತೆ ಅಂತ ಹೇಳ್ಬೋದು. ಯಾವಾಗ ಬುದ್ಧಿಯ ಗುಣದೋಷ ವಿವೇಚನೆಯಲ್ಲಿ, ಅಂದರೆ ಒಳ್ಳೆಯದು ಕೆಟ್ಟದು ವಿವೇಚನೆಯಲ್ಲಿ ಒಳ್ಳೆಯದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವೋ, ಆಗ ಇಲ್ಲಪ್ಪ ಇದು ತಿನ್ನೋದು ಬೇಡ ಅಂತ, ಇಲ್ಲಪ್ಪ ಇನ್ನು ಕೆಟ್ಟದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು, ತಿಂದರೆ ಬಿಡು ಏನಾಗಲ್ಲ, ಒಂದು ದಿವಸ ತಿಂದರೆ ಏನಾಗಲ್ಲ ಅಂತ ತಿನ್ನುವಂಥದ್ದು. ಸೊ ಹೀಗೆ ಪ್ರತಿಯೊಂದನ್ನು ಕೂಡ ಈ ಇಂದ್ರಿಯ, ಮನಸ್ಸು, ಬುದ್ಧಿ, ವಿವೇಕ ಎಲ್ಲವೂ ಸೇರಿ ಪ್ರತಿಯೊಂದು ಪ್ರಕ್ರಿಯೆಗಳನ್ನು ಮನುಷ್ಯ ಮಾಡುವಂತಹದ್ದು ಅಂತ ಹೇಳ್ಬೋದು. ಒಬ್ಬ ಆರೋಗ್ಯವಂತ ಮನುಷ್ಯ ಒಂದು ದಿನಕ್ಕೆ ಎಷ್ಟು ಸಮಯ ಯೋಗ ಮಾಡ್ಬೇಕು? ಒಂದು 5-6 ಗಂಟೆ ಮಾಡ್ಬೇಕಾ? ಯಾವ ರೀತಿ? ಮತ್ತೆ ಅದಕ್ಕೆ ಪೂರ್ವಭಾವಿ ಸಿದ್ಧತೆ, ನೇರವಾಗಿ ಬಂದ ತಕ್ಷಣ ನಾವು ಯೋಗಾಸನ ಮಾಡ್ಬೇಕಾ? ಅದಕ್ಕೆ ಏನಾರ ಎಕ್ಸಸೈಸಸ್, ಫ್ರೀ ಹ್ಯಾಂಡ್ಸ್ ಆ ಥರದ್ದು ಏನಾರ ಇದೆಯಾ? ಯಾವ ರೀತಿ ಮಾಡಿದ್ರೆ ಅವರಿಗೆ ಸೂಕ್ತ ಅನ್ನೋದು ನಮ್ಮ ವೀಕ್ಷಕರಿಗೆ ಬೇಕಾಗಿದೆ. ಅದೇ ಎಷ್ಟು ಮಾಡಬೇಕು ಅನ್ನುವಂಥದ್ದು ನನಗೆ ಮೊದಲೇ ಹೇಳ್ದಂಗೆ ಹಣೆಯಲ್ಲಿ ಬೆವರು ಬರುವಷ್ಟು ಅಂತ ಹೇಳ್ಬೋದು. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದು ಭಿನ್ನವಾಗಿರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಭಿನ್ನವಾಗಿರುತ್ತೆ. ಸಾಧಾರಣವಾಗಿ 1 ಗಂಟೆ ಅಂತ ಹೇಳ್ತಾರೆ, ಆದರೆ ಕೆಲವರಿಗೆ ಅರ್ಧ ಗಂಟೆಗೆ ಸುಸ್ತಾಗ್ಬಿಡ್ಬೋದು, ಅಥವಾ ಇನ್ನು ಕೆಲವರಿಗೆ 1 ಗಂಟೆ ಮಾಡಿದ್ರೂ ಸುಸ್ತಾಗದೇ ಇರ್ಬೋದು. ಸೊ ಅದು ಸಾಮಾನ್ಯವಾಗಿ ಹೇಳೋದು, ಸ್ಥೂಲವಾಗಿ ಹೇಳೋದಾದ್ರೆ 1 ಗಂಟೆ ಅಂತಂದ್ರೂ ಕೂಡ ಅದು ವ್ಯಕ್ತಿಗತ ಅಂತ ಹೇಳ್ಬೋದು, ಎಷ್ಟು ಹೊತ್ತು ಮಾಡ್ಬೋದು ಅನ್ನುವಂಥದ್ದು. ಜೊತೆಗೆ ಪೂರ್ವಭಾವಿ ಸಿದ್ಧತೆ, ಹೌದು ಯೋಗದಲ್ಲೂ ಕೂಡ ಕೆಲವೊಂದಷ್ಟು ಪೂರ್ವಭಾವಿ ಸಿದ್ಧತೆಗಳಿರುತ್ತೆ. ಎಷ್ಟೋ ಬಾರಿ ಆಸನಗಳನ್ನು ಮಾಡೋದಕ್ಕೆ ಮುಂಚೆ ಪ್ರಾಣಾಯಾಮವನ್ನು ಮಾಡ್ತಾರೆ, ಅಥವಾ ಸಣ್ಣದಾಗಿ ಮೆಡಿಟೇಷನ್ ಅನ್ನು ಮಾಡ್ತಾರೆ. ಜೊತೆಗೆ ನಿಮ್ಗೆ ಗೊತ್ತೇ ಇರುತ್ತೆ, ಸೂರ್ಯ ನಮಸ್ಕಾರವನ್ನು ಮಾಡಿ ನಂತರದಲ್ಲಿ ಬೇರೆ ಆಸನಗಳಿಗೆ ಹೋಗ್ತಾರೆ. ಸೊ ಹೀಗೆ ಒಂದಷ್ಟು ವಾರ್ಮ್ ಅಪ್ ಅನ್ನ, ಸೂರ್ಯ ನಮಸ್ಕಾರ ಮಾಡುವಷ್ಟೊತ್ತಿಗೆ ಮ್ಯಾಟ್ ಹಾಸ್ಕೊಂಡೇ ಮಾಡಬೇಕು ಅಂತ ಮಾಡ್ತಾರೆ.
ಸಾಧಾರಣವಾಗಿ ಹೇಗೆ ಅಂತಂದರೆ ಸೂರ್ಯ ನಮಸ್ಕಾರದಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಆಸನಗಳಲ್ಲೂ ಬರುವಂತಹ ಸ್ಟ್ರೆಚಿಂಗ್ ಅದರಷ್ಟರಲ್ಲೇ ಬರುವಂಥದ್ದು. ಹಾಗಾಗಿ ಮೊದಲನೇದಾಗಿ ವಾರ್ಮಪ್ಪಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡಿಕೊಂಡು ನಂತರದಲ್ಲಿ ಬೇರೆ ಆಸನಗಳನ್ನು ಮಾಡುವಂಥ ರಾಜ ಸೂರ್ಯ ನಮಸ್ಕಾರ ಅಂತ ಹೇಳ್ಬೋದು. ಹೌದು. ಇನ್ನು ಮೇಡಮ್, ಈಗಾಗಲೇ ಈ ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಸಮಯದಲ್ಲಿ ಸಾಕಷ್ಟು ಜನ ಯೋಗಾಸನಕ್ಕೆ ಅಡಿಕ್ಟ್ ಆಗಿ ಸಾಕಷ್ಟು ಜನ ಯೋಗನ ಕಲ್ತಿದ್ದಾರೆ. ಈ ಯೋಗ ಒಂದು ಕೊರೋನಾಕ್ಕೆ ಯಾವ ರೀತಿ ಒಂದು ಪೂರಕವಾಗಿ ಕೆಲಸ ಮಾಡುತ್ತೆ, ನಮಗೆ ಆತ್ಮವಿಶ್ವಾಸ ಜಾಸ್ತಿ ಮಾಡೋದಿರ್ಬೋದು, ನಮ್ಮ ಆರೋಗ್ಯವನ್ನು ವೃದ್ಧಿಸೋದಿರ್ಬೋದು. ಈ ಕೊರೋನಾ ಸಂದರ್ಭದಲ್ಲಿ ಈಗಾಗಲೇ ಬೆಳಗಿಂದ ನಾವು ಚಾನಲ್ಗಳು ನೋಡಿದಾಗ ಪ್ರಧಾನಮಂತ್ರಿಗಳು ಹೇಳಿದರು. ಹೌದು, ಖಂಡಿತವಾಗಿ ಹೌದು. ಇದನ್ನು ನಾನು ಹೇಳೋದಕ್ಕೆ ಮುಂಚೆ ಹೇಗೆ ಈ ಅಷ್ಟಾಂಗ ಅನ್ನುವಂಥದ್ದು, ಈಗ ನಾವು ಕೇವಲ ಯೋಗಾಸನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರೋದಂತೂ ಒಳ್ಳೆಯದು. ಯೋಗಾಸನಕ್ಕೆ ಪ್ರಾಮುಖ್ಯತೆ ಬೇಕು, ಅದರ ಜೊತೆಗೆ ಉಳಿದಂತಹ ಅಂಗಗಳಿಗೆ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನುವಂತಹದ್ದು ನಾನು ಹೇಳೋದು. ಸೊ ಎಲ್ಲದನ್ನು ನೋಡಿದಾಗ ಹೇಗೆ ಅಂತಂದರೆ, ಸ್ಥೂಲದಿಂದ ಸೂಕ್ಷ್ಮದೆಡೆಗೆ ಅಂತ ಅಂದರೆ, ಮೊದಲನೇದಾಗಿ ಯಮ ನಿಯಮಗಳಲ್ಲಿ ಮನಸ್ಸಿನ ನಿಗ್ರಹ ಹೆಚ್ಚಾಗ್ತಾ ಹೋಗುತ್ತೆ, ಜಾಗೃತ ಆಗ್ತಾ ಹೋಗುತ್ತೆ. ನಂತರ ಆಸನದಲ್ಲಿ ದೇಹದ ದೃಢತೆ ಹೆಚ್ಚಾಗ್ತಾ ಹೋಗುತ್ತೆ. ನಂತರ ಪ್ರಾಣಾಯಾಮದಲ್ಲಿ ಉಸಿರಿನ ನಿಗ್ರಹ ಚೆನ್ನಾಗಾಗ್ತಾ ಹೋಗುತ್ತೆ. ನಂತರ ಬರುವಂತಹ ಧಾರಣ ಧ್ಯಾನದಲ್ಲಿ ಮನೋ ನಿಗ್ರಹ ಮತ್ತೆ ಅಗೇನ್ ಮನೋ ವಶೀಕರಣ ಅಂತ ಏನು ಹೇಳ್ತೀವಿ ಅದು ಆಗ್ತಾ ಹೋಗುತ್ತೆ. ನಂತರದಲ್ಲಿ ಬರುವಂತಹದ್ದು ಸಮಾಧಿ. ಸೊ ಇದರಲ್ಲಿ ಅಷ್ಟನ್ನು ನೋಡಿದಾಗ ಇಂದ್ರಿಯ ಮನಸ್ಸು ಎಲ್ಲದಕ್ಕೂ ಕೂಡ ಇಲ್ಲಿ ಕ್ರಿಯಾತ್ಮಕತೆ ಇರುವಂತಹದ್ದು. ಅಂದರೆ ಸ್ಥೂಲದಿಂದ ಹೆಚ್ಚಾಗಿ ಮೊದಲನೇದಾಗಿ ಮನುಷ್ಯ ಏನಿರಬೇಕು, ಒಬ್ಬ ಮನುಷ್ಯ ನೈತಿಕನಾಗಿರ್ಬೇಕು. ಕೊನೆಗೆ ಬರುವಂಥದ್ದು ಆತ ತಾನು ಯಾರು ಏನು ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು. ಇದೆಲ್ಲ ಕ್ರಿಯೆ ಯೋಗದಲ್ಲಿ ಆಗೋದ್ರಿಂದ ಈ ಕರೋನಾ ಅನ್ನುವಂತಹ ಭಯವನ್ನು ನಾವು ಈಗ ಯೋಚನೆ ಮಾಡಿದ್ವಿ ಅಂತಾದರೆ, ಇದು ಕಾಯಿಲೆಯಾಗಿ ಕಾಡ್ತಾ ಇದೆ, ಭಯವಾಗಿ ಕಾಡ್ತಾ ಇದೆ, ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಾ ಇದೆ, ಜೊತೆಗೆ ಯಾವುದು ಕೆಲಸ ಮಾಡೋಕ್ಕಾಗದೇ ಇರೋಂಥ ಸ್ಥಿತಿಯನ್ನು ತರ್ತಾ ಇದೆ. ಹೀಗೆ ಸಾಕಷ್ಟು ಸಮಸ್ಯೆಗಳನ್ನು, ಕೊರೋನಾ ಅನ್ನುವಂಥದ್ದು ಕೇವಲ ಕಾಯಿಲೆಯಾಗಿ ಮಾತ್ರ ಸಮಸ್ಯೆಯನ್ನು ತರ್ತಾ ಇಲ್ಲ, ಯಾವ ರೀತಿಯಲ್ಲಿ ಕೊರೋನಾ ಸಮಸ್ಯೆಯನ್ನು ತರ್ತಾ ಇದೆ, ಆರ್ಥಿಕತೆಗೆ ಸಮಸ್ಯೆಯನ್ನು ತರ್ತಾ ಇದೆ, ಮನೋಸ್ಥೈರ್ಯಕ್ಕೆ ಸಮಸ್ಯೆಯನ್ನು ತರ್ತಾ ಇದೆ, ಎಲ್ಲ ಥರದಲ್ಲೂ ಸಮಸ್ಯೆಯನ್ನು ಕೊಡ್ತಾ ಇದೆ. ಸೊ ಈ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿಗ್ರಹ ಮಾಡುವಂತಹದನ್ನ ಯೋಗ ಮಾಡುತ್ತೆ ಅಂತ ಹೇಳ್ಬೋದು. ಯೋಗಾಸನ ಅದು ಎಲ್ಲರಿಗೂ ಗೊತ್ತಿರುವಂತಹದ್ದು, ಎಲ್ಲರೂ ಅದನ್ನ ಹೇಳಿರ್ತಾರೆ. ಯೋಗಾಸನ ಶರೀರದ ದೃಢತೆಯನ್ನು ಹೆಚ್ಚಿಸುತ್ತೆ, ಪ್ರಾಣಾಯಾಮ ಶ್ವಾಸಕೋಶವನ್ನು ಸ್ಟ್ರೆಂಥನ್ ಮಾಡುತ್ತೆ, ಸಬಲೀಕರಿಸುತ್ತೆ. ಹಾಗೆ ಅದ್ರ ಜೊತೆಗೆ ಮನೋನಿಗ್ರಹವನ್ನು ಕೂಡ ಯೋಗ ಮಾಡುತ್ತೆ. ಜೊತೆಗೆ ಬರುವಂತಹ ಕಷ್ಟವನ್ನು ಎದುರಿಸುವಂತಹ ಶಕ್ತಿಯನ್ನು ಕೂಡ, ನೀವು ಹೇಳಿದಾಗೆ ಆತ್ಮಸ್ಥೈರ್ಯವನ್ನು ಕೂಡ ಯೋಗ ಕೊಡುತ್ತೆ. ಈ ಎಲ್ಲ ವಿಷಯ ಇರೋದ್ರಿಂದ ಕೊರೋನಾ ಅನ್ನುವಂತಹ ಕಾಲದಲ್ಲಿ ಕೊರೋನಾ ಬರದೇ ಇರೋದಕ್ಕಾಗಿ ಯೋಗಾಸನವನ್ನು ಮಾಡಿ, ಶ್ವಾಸಕೋಶವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕಾಗಿ ಪ್ರಾಣಾಯಾಮವನ್ನು ಮಾಡಿ, ಜೊತೆಗೆ ಮನೋಸ್ಥೈರ್ಯವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಧ್ಯಾನವನ್ನು ಮಾಡಿ ಅಂತ ಹೇಳ್ಬೋದು. ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಯೋಗ ಕೊರೋನಾ ಒಂದೇ ಅಲ್ಲ, ಅದರಂತಹ ಯಾವುದೇ ಸಮಸ್ಯೆಗಳಿಗೆ ಒಂದು ವಜ್ರ ಕವಚ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸಿದ್ದೀರಾ, ಯೋಗಾಸನಗಳ ಬಗ್ಗೆ ತಿಳಿಸಿದ್ದೀರಾ, ಪ್ರಾಣಾಯಾಮದ ಬಗ್ಗೆ ತಿಳಿಸಿದ್ದೀರಾ, ಯಮ ನಿಯಮ ಅಷ್ಟಾಂಗ ಯೋಗಗಳು ತಿಳಿಸಿದ್ದೀರಾ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗಾಗಿ ಯೋಗ ಮತ್ತು ಆರೋಗ್ಯದ ಒಂದು ಕೆಲವರು ಟಿಪ್ಸ್ ಏನಾದರೂ ಮಾಹಿತಿ ಇದ್ದರೆ 2 ನಿಮಿಷದಲ್ಲಿ ತಿಳಿಸುವಂಥ ಕೆಲಸ ಮಾಡೋಣ. ಆಗಲಿ. ಸೊ ಈ ಯೋಗ ಅನ್ನುವಂತಹದ್ದು ದೇಹಕ್ಕೆ ದೃಢತೆಯನ್ನು ಕೊಡುತ್ತೆ, ಸ್ನಾಯುಗಳಿಗೆ ದೃಢತೆಯನ್ನು ಕೊಡುತ್ತೆ, ಮನಸ್ಸಿಗೆ ದೃಢತೆಯನ್ನು ಕೊಡುತ್ತೆ, ಜೊತೆಗೆ ನಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ವಾಟ್ ಐ ಆಮ್, ಹೂ ಐ ಆಮ್, ಇದನ್ನು ಅಂದರೆ ನಾನು ಯಾರು, ನನ್ನ ಕೆಲಸ ಏನು, ನನ್ನ ಜೀವನದಲ್ಲಿ ನನ್ನ ಅಸ್ತಿತ್ವ ಏನು, ಇಂತಹ ಮೂಲಭೂತ ಪ್ರಶ್ನೆಗಳು ಇವತ್ತು ಹೆಚ್ಚಾಗಿ ಸಮಸ್ಯೆ ಆಗಿ ಕಾಡ್ತಾ ಇರುವಂತಹದ್ದು ಮನುಷ್ಯನಿಗೆ ಇಂತಹ ಸಮಸ್ಯೆಗಳು ಅಂತ ಹೇಳ್ಬೋದು. ಎಷ್ಟೊಂದು ಸೂಸೈಡ್ ಕೇಸ್ಗಳನ್ನು ನೋಡ್ತಾ ಇದ್ದೀವಿ, ಖಿನ್ನತೆಗೆ ಒಳಪಡ್ತಾ ಇದ್ದಾರೆ, ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಧ್ಯಾನ ಇರ್ಬೋದು ಅಥವಾ ಧಾರಣೆ ಇರ್ಬೋದು, ಇಂತಹ ಎಲ್ಲ ವಿಚಾರಗಳು ಕೂಡ ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತೆ. ಇಂತಹ ಯಾವುದೇ ಮನಸ್ಸನ್ನು ದುರ್ಬಲಗೊಳಿಸ್ಕೊಂಡು ಮಾಡುವಂತಹ ಎಷ್ಟೋ ಚಟುವಟಿಕೆಗಳಿಗೆ ನಿಗ್ರಹವನ್ನು ಕೊಡುವಂತಹದ್ದು ಯೋಗ ಅಂತ ಹೇಳ್ಬೋದು. ಹಾಗಾಗಿ ಮೊದಲನೇದಾಗಿ ಈ ಯೋಗ ಆಸನವಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಬೋದು. ಜೊತೆಗೆ ಅಷ್ಟಾಂಗ ಯೋಗವನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಮಾನಸಿಕ ಸ್ವಾಸ್ಥ್ಯವನ್ನು, ಇಂದ್ರಿಯ ನಿಗ್ರಹವನ್ನು ಎಲ್ಲವನ್ನ ಕಲ್ತ್ಕೋಬೋದು. ಹಾಗಾಗಿ ಇದೆಲ್ಲದೂ ಗೊತ್ತಾಗಬೇಕು ಅಂತಾದರೆ ನಾವು ಯೋಗವನ್ನು ಎಲ್ಲೋ ಪುಸ್ತಕದಲ್ಲಿ ಓದಿ ವಿಡಿಯೋ ನೋಡಿ ಕಲ್ತ್ಕೊಳ್ಳೋದಕ್ಕಾಗೋದಿಲ್ಲ. ಸಾಕಷ್ಟು ಯೋಗ ಟೀಚರ್ಸು ತಮ್ಮ ಗೊತ್ತಿರುವಂತಹ ವಿದ್ಯೆಯನ್ನು ದಾರೆ ಎರಿತಾ ಇದ್ದಾರೆ. ಅಲ್ಲಿ ಹೋಗಿ ನಾವೆಲ್ಲರೂ ಯೋಗವನ್ನು ಕಲ್ತ್ಕೊಂಡು ನಂತರದಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಿ ಜೀವನವನ್ನು ಹೆಚ್ಚು ಪಾಸಿಟಿವ್ ಆಗಿ ಕಳಿಯೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ವೀಕ್ಷಕರೇ, ನೋಡಿದ್ರಿ ಯೋಗ ಮತ್ತು ಆರೋಗ್ಯ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ವಿವರವಾಗಿ ತಿಳಿಸಿದ್ದಾರೆ ಡಾಕ್ಟರ್ ಪ್ರಕೃತಿ ಮಂಚಾಲೆ ಅವರು.
ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ವಾಹಿನಿಯ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ.